ಇವತ್ತು ಕಾಲಚಕ್ರ ಅಥವಾ ಸೃಷ್ಟಿ ನಾಟಕ ಗಡಿಯಾರ ಅನ್ನೋದನ್ನು ತಿಳ್ಕೊಳ್ಳೋಣ. ಸಮಯದ ಚಕ್ರ, ಕಾಲಚಕ್ರ, ಸೃಷ್ಟಿ ನಾಟಕ ಗಡಿಯಾರ ಇತ್ಯಾದಿ ಹೆಸರುಗಳನ್ನ ಹೇಳ್ತೀವಿ. ಈಗ ಸಮಯದ ಚಕ್ರ ಹೇಗೆ ತಿರುಗ್ತದೆ ಅಂತಂದರೆ, 1 ನಿಮಿಷ ಆಗಬೇಕು ಅಂದರೆ 60 ಸೆಕೆಂಡ್, ಮತ್ತು 1 ಗಂಟೆ ಆಗಬೇಕು ಅಂದರೆ 60 ನಿಮಿಷ, 1 ದಿನ ಆಗಬೇಕು ಅಂದರೆ 24 ಗಂಟೆ. ಇದು ನಿರಂತರ ತಿರುಗ್ತಾನೆ ಇರ್ತದೆ. 1 ನಿಮಿಷ ಮತ್ತೊಂದು ನಿಮಿಷ ಆಗ್ತದೆ, 1 ಗಂಟೆ ಮತ್ತೊಂದು ಗಂಟೆ ಆಗ್ತದೆ, 1 ದಿನ ಮತ್ತೊಂದು ದಿನ ಆಗ್ತದೆ, 1 ವಾರ ಮತ್ತೊಂದು ವಾರ ಬರ್ತದೆ, 1 ತಿಂಗಳು ಮತ್ತೊಂದು ತಿಂಗಳು ಬರ್ತದೆ, 1 ವರ್ಷ ಮತ್ತೊಂದು ವರ್ಷ ಬರ್ತದೆ. ನಿರಂತರ ಇದು ತಿರುಗ್ತಾನೆ ಇರುವಂಥದ್ದು. ಇದಕ್ಕೆ ಸಮಯದ ಚಕ್ರ ಅಂತ. ಹಾಗೆ ಈ ಸೃಷ್ಟಿ 1 ಬಾರಿ ಸುತ್ತಬೇಕು ಅಂತಂದರೆ ಅದಕ್ಕೆ ಅವಧಿ 5,000 ವರ್ಷದ ಅವಧಿ. ಯಾವ ರೀತಿ 1 ದಿನಕ್ಕೆ 24 ಗಂಟೆ ಅವಧಿ ಇರ್ತದೋ ಹಾಗೆ ಈ ಸೃಷ್ಟಿ 1 ಬಾರಿ ಸುತ್ತಬೇಕು ಅಂತಂದರೆ ಈ ಸೃಷ್ಟಿ ಚಕ್ರದ ಅವಧಿ, 1 ಸುತ್ತುವ ಅವಧಿ 5,000 ವರ್ಷ. ಆ 5,000 ವರ್ಷಗಳಲ್ಲಿ 4 ಯುಗಗಳನ್ನಾಗಿ ಭಾಗ ಮಾಡಲಾಗ್ತದೆ. 1 ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗಗಳು. ಎಲ್ಲರೂ ಕಾಣಿಸ್ತದೆ ಚಿತ್ರ, ಹಿಂದೆ ಕೂತ್ಕೊಂಡಲ್ಲಿ ಕಾಣಿಸ್ತದೆ. 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗಗಳಲ್ಲಿ 1250 ವರ್ಷ, 1250 ವರ್ಷ, 2,500 ವರ್ಷ, 1250 ವರ್ಷ, 1250 ವರ್ಷ, 2,500, 2 ಸೇರಿ 1 ಕಲ್ಪ ಅಂತ ಕರಿತೀವಿ. ಈ 1 ಸುತ್ತಿಗೆ, 1 ಅವಧಿಗೆ, ಯಾವತ್ತು 24 ಗಂಟೆ 1 ಅವಧಿಗೆ 1 ದಿನ ಅಂತ ಹೇಳ್ತೀವಿ. ಹಾಗೆ ಈ ಸೃಷ್ಟಿ 1 ಸುತ್ತುವ 1 ಅವಧಿಗೆ 1 ಕಲ್ಪ, 5,000 ವರ್ಷದ 1 ಅವಧಿಗೆ 1 ಕಲ್ಪ ಅಂತ ಹೇಳ್ತೀವಿ. ಯಾವ ರೀತಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಮುಗಿದ ಮೇಲೆ ಬೆಳಿಗ್ಗೆ ಬರ್ತದೋ ಇಲ್ಲವೋ ಅಂತೇನಾದ್ರೂ ಪ್ರಶ್ನೆ ಮಾಡಿವೇನ್ರಿ? ರಾತ್ರಿ ಮುಗಿದ ಮೇಲೆ ಬೆಳಕು ಆಗೋದು ನಿಶ್ಚಿತ ಇದ್ದೇ ಇದೆ. ಹಾಗೆ ಈ ಸೃಷ್ಟಿಯಲ್ಲಿನೂ ಕೂಡ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗ ಮುಗೀತು ಅಂತಂದರೆ ಪುನಃ ಸತ್ಯಯುಗ ಅನ್ನುವಂಥದ್ದು ಬಂದೇ ಬರ್ತದೆ. ಅದಕ್ಕೆ ಅರ್ಧ ಸಮಯ ಬೆಳಕು, ಅರ್ಧ ಸಮಯ ರಾತ್ರಿ, ಅರ್ಧ ಸಮಯ ದಿನ, ಅರ್ಧ ಸಮಯ ರಾತ್ರಿ ಅಂತ ಹೇಳ್ತೀವಿ. ಸತ್ಯಯುಗ, ತ್ರೇತಾಯುಗವನ್ನು ಬ್ರಹ್ಮನ ಹಗಲು ಅಂತ ಕರೆದ್ರು. ದ್ವಾಪರ ಕಲಿಯುಗವನ್ನು ಬ್ರಹ್ಮನ ರಾತ್ರಿ ಅಂತ ಕರೆದ್ರು. ಸತ್ಯಯುಗ, ತ್ರೇತಾಯುಗವನ್ನು ಸ್ವರ್ಗ ಅಂತ ಕರೆದ್ರು. ದ್ವಾಪರ ಕಲಿಯುಗವನ್ನು ನರಕ ಅಂತ ಕರೆದ್ರು. ಸ್ವರ್ಗ ಎಲ್ಲೋ ಮೇಲೆ ಇದೆ, ನರಕ ಎಲ್ಲೋ ಕೆಳಗಿದೆ ಇಲ್ಲ. ಇದೇ ಭೂಮಿಯ ಮೇಲೆ ಸ್ವರ್ಗ, ಇದೇ ಭೂಮಿಯ ಮೇಲೆ ನರಕ. ಅದಕ್ಕೆ ಶರಣರು ಹೇಳಿದರು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಲ್ಲಿ ಆಚಾರ, ವಿಚಾರ, ಆಹಾರ, ದೃಷ್ಟಿ, ಮಾತು ಪ್ರತಿಯೊಂದರಲ್ಲಿಯೂ ಶುದ್ಧತೆ ಇತ್ತು, ಪವಿತ್ರತೆ ಇತ್ತು, ಅಥವಾ ಆಚಾರ ಉಳ್ಳವರಾಗಿದ್ದೀವಿ, ಆವಾಗ ಈ ಭೂಮಿ ಸ್ವರ್ಗ ಅಂತ ಕರೆಯಲ್ಪಡ್ತಿತ್ತು. ಯಾವಾಗ? ಸತ್ಯಯುಗ ಮತ್ತು ತ್ರೇತಾಯುಗ. ದ್ವಾಪರ ಮತ್ತು ಕಲಿಯುಗದಲ್ಲಿ ಆಚಾರ, ವಿಚಾರ, ಆಹಾರ, ವ್ಯವಹಾರ, ದೃಷ್ಟಿ ಎಲ್ಲದರಲ್ಲಿನೂ ಅಶುದ್ಧತೆ ಅನ್ನುವಂಥದ್ದು ತುಂಬಿಕೊಂತು. ಆವಾಗ ಇದೇ ಭೂಮಿಯನ್ನು ನರಕ ಅಂತ ಹೇಳಾಗ್ತದೆ. ಅದಕ್ಕೆ ಯಾವಾಗ ಇದೇ ಭೂಮಿ ಶ್ರೇಷ್ಠ ಇತ್ತೋ, ಈ ಭೂಮಿಯ ಮೇಲೆ ದೈವಿ ಗುಣಗಳಿಂದ ತುಂಬಿದ ಮನುಷ್ಯರಿದ್ದರು, ಅವರಿಗೆ ದೇವತೆಗಳು ಅಂತ ಕರೆಯಲಾಗ್ತಿತ್ತು. ಆ ಭೂಮಿಗೆ ಸ್ವರ್ಗ ಅಂತ ಕರೆಯಲಾಗ್ತಿತ್ತು. ಯಾವಾಗ ಈ ಭೂಮಿಯ ಮೇಲೆ ವಿಕಾರಿ ಗುಣಗಳಿಂದ ತುಂಬಿದ ಮನುಷ್ಯರಿದ್ದಾರೋ ಅವರಿಗೆ ಮನುಷ್ಯರು ಅಂತ ಕರೆಯಲಾಗ್ತದೆ. ಇದಕ್ಕೆ ನರಕ ಅಂತ ಕರೆಯಲಾಗ್ತದೆ. ಅದಕ್ಕೆ ಇದೇ ಭೂಮಿಯ ಮೇಲೆ ಸ್ವರ್ಗ, ಇದೇ ಭೂಮಿಯ ಮೇಲೆ ನರಕ. ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ಕಲಿಯುಗದ ಅಂತ್ಯದಲ್ಲಿ. ಕಲಿಯುಗದ ಅಂತ್ಯದಲ್ಲಿ ಅದಕ್ಕೆ ಹೇಳಾಗ್ತದೆ ಘೋರ ಅಜ್ಞಾನದ ಅಂಧಕಾರದ ರಾತ್ರಿ ಅಂತ ಹೇಳಾಗ್ತದೆ. ಯಾವ ರಾತ್ರಿ ಅಂತಂದ್ರೆ ಈ ಸೂರ್ಯ ಇಲ್ಲದ ರಾತ್ರಿ ಇಲ್ಲ,
ಸೂರ್ಯ ಇಲ್ಲದ ರಾತ್ರಿ ಆ ರಾತ್ರಿ ಅಲ್ಲ, ಜ್ಞಾನ ಇಲ್ಲದ ರಾತ್ರಿ, ಘೋರ ಅಜ್ಞಾನದ ಅಂಧಕಾರದ ರಾತ್ರಿಯಲ್ಲಿ ನಾವು ಇದ್ದೀವಿ. ಆ ಸಮಯದಲ್ಲಿ ಪರಮಾತ್ಮನು ಈ ಭೂಮಿಯ ಮೇಲೆ ಬರಬೇಕಾಗ್ತದೆ. ಅದಕ್ಕೆ ಶಿವನು ಅವತರಿಸಿರುವಂತಹ ಸಮಯವನ್ನ ನಾವು ಶಿವರಾತ್ರಿ ಅಂತ ಕರಿತೀವಿ, ಮಹಾಶಿವರಾತ್ರಿ ಅಂತ ಕರಿತೀವಿ. ಬರೀ ರಾತ್ರಿ ಅನ್ನೋದಿಲ್ಲ, ಮಹಾಶಿವರಾತ್ರಿ ಅಂತ. ಅಂದ್ರೆ ಪರಮಾತ್ಮನು ಭೂಮಿಯ ಮೇಲೆ ಬರುವಂತಹ ಅವಶ್ಯಕತೆ ಏನು? ಯಾಕೆ ಅಂದರೆ ನಾವು ಅಜ್ಞಾನ ವಶರಾಗಿ ದುಃಖದ ಅನುಭವ ಮಾಡ್ತಾ ಇದ್ದಾಗ, ವಿಕಾರಿ ಗುಣಗಳ ವಶ ಆಗಿ ದುಃಖ ಅಶಾಂತಿಯ ಅನುಭವ ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ರೂಪದಿಂದ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ, ಕೇಳ್ಕೊಂಡಿದ್ದೀವಿ, ಬೇಡ್ಕೊಂಡಿದ್ದೀವಿ. ಏನಂತ? ಅಪ್ಪ ಭಗವಂತ, ಈ ದುಃಖ, ಅಶಾಂತಿ, ರೋಗ, ಭಯ, ಚಿಂತೆ, ಹಿಂಸೆ ಇವೆಲ್ಲದರಿಂದ ನಮ್ಮನ್ನ ಮುಕ್ತ ಮಾಡು, ಇವೆಲ್ಲದರಿಂದ ನಮ್ಮನ್ನು ಬಿಡುಗಡೆ ಮಾಡುವಂತ ಭಗವಂತನನ್ನು ಕೇಳ್ತಾ ಇದ್ದೀವಿ. ಯಾಕೆ ಕೇಳಿದ್ದೀವಿ ಅಂತಂದ್ರೆ, ಮೊದಲು ಆ ಎಲ್ಲವುಗಳಿಂದ ಮುಕ್ತ ಇರುವಂತಹ ಅವಸ್ಥೆಯ ಅನುಭವ ಮಾಡಿದ್ದೀವಿ. ಮೊದಲು ಆ ಶಾಂತಿ ಪ್ರೀತಿಯ ಅನುಭವ ಮಾಡಿದ್ದೀವಿ. ನಮ್ಮನ್ನ ಇದರಿಂದ ಯಾವುದು ಈ ಎಲ್ಲ ಅಶಾಂತಿ, ದುಃಖ, ಭಯ, ಚಿಂತೆಯಿಂದ ಬಿಡುಗಡೆ ಮಾಡುವಂತಹ ಒಂದು ಸುಪ್ರೀಂ ಅಥಾರಿಟಿ, ಆ ಪರಮ ಶಕ್ತಿ ಭಗವಂತ ಇದ್ದಾನೆ ಅನ್ನುವಂಥದ್ದು ಗೊತ್ತಿದೆ. ಆ ಅನುಭವ ಮಾಡೀವಿ ಅಂತಾನೆ ಅಂದಿನಿಂದ ಇಂದಿನವರೆಗೆ ಏನು ಮಾಡ್ತಾ ಬಂದಿದ್ದೀವಿ? ಅವನು ಬಿಡುಗಡೆ ಮಾಡಪ್ಪ ಭಗವಂತ, ಇದರಿಂದ ಮುಕ್ತ ಮಾಡುವಂತ ಬೇಡ್ತಾ ಬಂದಿದ್ದೀವಿ. ಅದಕ್ಕೆ ಭಗವಂತ ಮಕ್ಕಳ ಕೂಗನ್ನು ಕೇಳಿ ಅದಕ್ಕೆ ಹೇಳ್ತಾರೆ, ಬರುವಾಗ ಬರುವನಲ್ಲದೆ ಕರೆದಾಗ ಬರುವನೆ ಅಂತ. ಅವನು ಯಾವಾಗ ಬರಬೇಕಾಗ್ತದೆ ಅಂತಂದ್ರೆ, ಯಾವಾಗ ಈ ಭೂಮಿಯ ಮೇಲೆ ಸಂಪೂರ್ಣವಾಗಿ ಅವನ ಅವಶ್ಯಕತೆ ಬರ್ತದೋ ಆಗ ಭಗವಂತ ಈ ಭೂಮಿ ಮೇಲೆ ಬರ್ತಾರೆ. ಅಲ್ಲಿಯವರೆಗೆ ಮಹಾತ್ಮರು, ಪುಣ್ಯಾತ್ಮರು, ಧರ್ಮಾತ್ಮರು, ದೇವಾತ್ಮರು, ಶರಣರು, ಸಂತರು ನಮಗೆ ಬೆಳಕು ಕೊಡ್ತಾ ಬಂದರು. ಅವ್ರು ಕೊಟ್ಟಿರುವಂತಹ ಬೆಳಕು ಅವರಲ್ಲಿ ಎಷ್ಟು ಕೆಪಾಸಿಟಿ ಅದನ್ನು, ಅವರಲ್ಲಿ ಎಷ್ಟಿದೆಯೋ ಅಷ್ಟು ಕೊಡ್ತಾ ಬಂದರು. ಆದರೂ ನಾವು ಕೆಳಗೆ ಇಳಿತಾ ಬಂದಿದ್ದೀವಿ. ಈಗ ಸ್ವಯಂ ಪರಮಾತ್ಮನೇ ಬಂದು ನಮಗೆ ಜ್ಞಾನದ ಬೆಳಕನ್ನು ಕೊಡ್ತಾ ಇದ್ದಾರೆ. ಆ ಅವಧಿಗೆ, ಆ ಸಮಯಕ್ಕೆ ಶಿವರಾತ್ರಿ ಅಂತ ಹೇಳಿದ್ದೀವಿ. ಅದಕ್ಕೆ ಈ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಕೊಡೋದಕ್ಕಾಗಿ ಪರಮಾತ್ಮ ಈ ಭೂಮಿಯ ಮೇಲೆ ಬಂದ. ಆ ಸಮಯಕ್ಕೆ ಸಂಗಮ ಯುಗ ಅಂತ ಹೇಳ್ತೀವಿ. ಈಗ ರಾತ್ರಿ ಮುಗಿದ ಬೆಳಕು ಬರಬೇಕು ಅಂದ್ರೆ ನಸುಕಿನ ಸಮಯ ಅಂತ ಹೇಳ್ತೀವಿ. ಅಮೃತಗಳಿಗೆ ಅಮೃತ ಮುಹೂರ್ತ ಅಂತ ಹೇಳ್ತೀವಿ. ಹಾಗೆ ಕಲಿಯುಗ ಮುಗಿದು ಸತ್ಯಯುಗ ಪ್ರಾರಂಭ ಆಗಬೇಕು ಅಂದ್ರೆ ಮಧ್ಯದ ಸಮಯ ಏನಿದೆ, ಆ ಮಧ್ಯದ ಸಮಯಕ್ಕೆ ಸಂಗಮ ಯುಗ ಅಂತ ಹೇಳ್ತೀವಿ. ಅದಕ್ಕೆ ಪರಮಾತ್ಮನಿಗೆ ಸಂಗಮನಾಥ ಅಂತ ಕರಿತೀವಿ. ಯಾತಕ್ಕೆ ಸಂಗಮನಾಥ ಅಂತ ಕರಿತೀವಿ ಅಂತಂದ್ರೆ, ಪರಮಾತ್ಮನು ಈ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಮಧ್ಯದ ಸಮಯದಲ್ಲಿ ಬಂದಿರುವಂಥವ. ಅದಕ್ಕೆ ಏನ್ ಮಾಡ್ತೀವಿ? ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪ ನಾಶ ಆಗ್ತದೆ ಅಂತ ಏನ್ ಮಾಡ್ತೀವಿ? ಯಾವಾಗ ರವಿವಾರ ಅಮಾವಾಸ್ಯೆ ಬರ್ತದೆ, ಸಂಕ್ರಮಣ ಬರ್ತದೆ, ಆಗಾಗ ಆ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗ್ತೀವಿ, ಆ ಒಂದು ನಂಬಿಕೆ. ಆದರೆ ಆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿದೀವಿ ಅಂತಂದ್ರೆ ನಮ್ಮ ಪಾಪ ನಾಶ ಆಗೋದಕ್ಕೆ ಸಾಧ್ಯನಾ? ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಹಿರಿದು ಪಾಪವ ಮಾಡಿ ಹರಿವ ನೀರೊಳು ಮುಳುಗಿ ಹರಿಯಿತು ಪಾಪ ಎನ್ನಬೇಡ, ಪಾಪ ಜೇಡಿ ಮಣ್ಣಲ್ಲ ಸರ್ವಜ್ಞ ಅಂತ. ಅದಕ್ಕೆ ಏನೆಲ್ಲ ಪಾಪ ಮಾಡಿ ನೀರೊಳಗೆ ಹೋಗಿ ಮುಳುಗಿ ಬಂದಿವಿ ಅಂದ್ರೆ ಪಾಪ ನಾಶ ಆಗುವುದಿಲ್ಲ. ಎಲ್ಲಿ ಮುಳುಗಬೇಕಾಗಿದೆ ಅಂದ್ರೆ ಪರಮಾತ್ಮನು ಜ್ಞಾನದ ಸಾಗರ, ಪರಮಾತ್ಮನು ಕೊಡುವಂತಹ ಜ್ಞಾನದಲ್ಲಿ ನಾವು ಮುಳುಗ್ತಾ ಇದ್ದೀವಿ ಅಂದ್ರೆ ಆತ್ಮಕ್ಕೆ ಅಂಟುಕೊಂಡಿರುವಂತಹ ಪಾಪ ನಾಶ ಆಗೋದಕ್ಕೆ ಸಾಧ್ಯ. ಯಾವ ರೀತಿ ಪ್ರತಿನಿತ್ಯವೂ ಈ ದೇಹವನ್ನ ನೀರಿನಿಂದ ಶುಚಿ ಮಾಡ್ತೀವೋ ಹಾಗೆ ಆತ್ಮವನ್ನು ಕೂಡ ಪರಮಾತ್ಮನು ಕೊಡುವಂತಹ ಜ್ಞಾನದಿಂದ ಸ್ನಾನ ಮಾಡಬೇಕಾಗಿದೆ. ಅದಕ್ಕೆ ಆತ್ಮ ಪರಮಾತ್ಮರ ಸಂಗಮ ಅಂತ ಹೇಳಾಗ್ತದೆ. ನೆನಪು, ಯೋಗ, ಧ್ಯಾನ ಅಂದ್ರೂ ಕೂಡ ಆತ್ಮ ಮತ್ತು ಪರಮಾತ್ಮರ ಸಂಗಮ. ಅದು ಯಾವಾಗ ಅಂದ್ರೆ ಇದೇ ಸಂಗಮ ಯುಗದಲ್ಲಿ ಪರಮಾತ್ಮ
ಪರಮಾತ್ಮ ಬರ್ತಾನೆ. ನಾವು ಮಕ್ಕಳಿಗೆ ಸಹಜ ರಾಜಯೋಗ ಸತ್ಯ ಗೀತಾ ಜ್ಞಾನವನ್ನು ಕಲಿಸ್ತಾರೆ. ಸಹಜ ರಾಜಯೋಗ ಮತ್ತು ಸತ್ಯ ಗೀತಾ ಜ್ಞಾನವನ್ನು ಯಾವಾಗ ಕಲಿತುಕೊಳ್ತೀವಿ ಆವಾಗ ನಮ್ಮ ಸಂಸ್ಕಾರಗಳ ಪರಿವರ್ತನೆ ಆಗ್ತದೆ. ನಮ್ಮ ಸಂಸ್ಕಾರಗಳು ಸಾಧಾರಣ ಸಂಸ್ಕಾರಗಳಾಗ್ಬಿಟ್ಟಿತ್ತು, ನಮ್ಮ ಸಂಸ್ಕಾರಗಳು ಅಸುರಿ ಸಂಸ್ಕಾರಗಳಾಗ್ಬಿಟ್ಟಿತ್ತು. ಪರಮಾತ್ಮ ಬಂದು ಯಾವಾಗ ಜ್ಞಾನವನ್ನು ಕೊಡ್ತಾರೆ, ಪರಮಾತ್ಮನನ್ನು ನೆನಪು ಮಾಡ್ತೀವಿ, ಆಗ ನಮ್ಮ ಒಳಗಡೆ ಇರುವಂತಹ ಆ ಸಾಧಾರಣ ಸಂಸ್ಕಾರಗಳು ಅಸುರಿ ಸಂಸ್ಕಾರಗಳು ಪರಿವರ್ತನೆ ಯಾವಾಗ ಆಗ್ತವೆ ಅಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊತ ಹೋದಾಗ ಆ ಅಶುದ್ಧತೆ ಅಥವಾ ಆ ಒಂದು ಅಶುದ್ಧ ಸಂಸ್ಕಾರಗಳು ತನ್ನಿಂತಾನೇ ಮೈನಸ್ ಆಗ್ತವೆ. ಈಗ ಒಂದು ಬಕೆಟ್ ಒಳಗೆ ಬಣ್ಣದ ನೀರಿದೆ, ಅದನ್ನು ಸ್ವಚ್ಛ ಮಾಡಬೇಕು ಅದನ್ನು ಪೂರ ಖಾಲಿ ಮಾಡಿಲ್ಲ, ಅದಕ್ಕೆ ಶುದ್ಧ ನೀರು ಹಾಕ್ತಾ ನಿರಂತರ ಹಾಕ್ತಾ ಇದ್ದೀವಿ. ಅವಾಗ ಏನಾಗ್ತದೆ, ಒಳಗಡೆ ಇರುವಂಥ ಬಣ್ಣ ನೀರೆಲ್ಲ ಖಾಲಿಯಾಗಿ ಶುದ್ಧ ನೀರು ತುಂಬಿಕೊಳ್ತದೆ. ಹಾಗೆ ನಮ್ಮ ಒಳಗಡೆ ಎಷ್ಟೋ ಜನ್ಮಗಳ ಸಂಸ್ಕಾರ ಏನಿತ್ತು, ಪರಮಾತ್ಮ ಕೊಡುವಂಥ ಜ್ಞಾನದಿಂದ ಪರಮಾತ್ಮನ ನೆನಪಿನಿಂದ ಆ ಸಂಸ್ಕಾರಗಳ ಪರಿವರ್ತನೆ ಆಗ್ತದೆ. ಪರಮಾತ್ಮ ನಮ್ಮ ಸಂಸ್ಕಾರಗಳ ಪರಿವರ್ತನೆ ಮಾಡಿ ನಮ್ಮನ್ನ ಈ ಹೊಸ ಜಗತ್ತಿಗೆ ಯೋಗ್ಯರನ್ನಾಗಿ ಮಾಡ್ತಾರೆ, ಸತ್ಯಯುಗಕ್ಕೆ ಹೋಗೋದಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ. ಅದಕ್ಕೆ ಪರಮಾತ್ಮ ಈ ಸಂಗಮ ಯುಗದಲ್ಲಿ ಬಂದಿರೋದ್ರಿಂದ ಈ ಸಂಗಮ ಯುಗದ ಸಮಯದ ಮಹತ್ವ ಬಹಳಷ್ಟಿದೆ. ಆ ಸಂಗಮ ಯುಗಕ್ಕೆ ಧರ್ಮದ ಯುಗ ಅಂತ ಹೇಳಾಗ್ತದೆ. ಉಳಿದ ಯುಗಗಳು ಸತ್ಯಯುಗಕ್ಕೆ ಬಂಗಾರದ ಸಮಾನ ಯುಗ, ತ್ರೇತಾಯುಗಕ್ಕೆ ಬೆಳ್ಳಿಯ ಸಮಾನ ಯುಗ, ದ್ವಾಪರ ಯುಗಕ್ಕೆ ತಾಮ್ರ ಸಮಾನ ಯುಗ, ಕಲಿಯುಗಕ್ಕೆ ಕಬ್ಬಿಣ ಸಮಾನ ಯುಗ ಅಂತ ಹೇಳಾಗ್ತದೆ. ಈ ಒಂದು ಸಂಗಮ ಯುಗಕ್ಕೆ ವಜ್ರ ಸಮಾನ ಯುಗ ಅಂದ್ರೆ ಬಹಳ ಬೆಲೆ ಬಾಳುವಂತಹ ಸಮಯ ಅಂತ ಹೇಳ. ಆಮೇಲೆ ಸತ್ಯಯುಗ ತ್ರೇತಾಯುಗ ಆದ್ಮೇಲೆ ದ್ವಾಪರ ಯುಗ ಅಂತ ಅದಕ್ಕೆ ಕರಿತೀವಿ ಅಂತಂದ್ರೆ ಒಂದೊಂದು ಧರ್ಮಗಳು ಪ್ರಾರಂಭ ಆಗ್ತಾ ಬಂತು. ಅನೇಕ ಧರ್ಮಗಳು ಇರೋದ್ರಿಂದ ಅಂದ್ರೆ ದ್ವಾಪರ ಯುಗ ಅಂತ ಹೇಳ್ತೀವಿ. ಈ ಕಲಿಯುಗ ಆದ್ಮೇಲೆ ಸಂಗಮ ಯುಗದ ಮಹತ್ವ ಅಂತಂದ್ರೆ ನಾವು ಪರಿವರ್ತನೆ ಆಗುವಂತಹ ಯುಗ, ಪರಿವರ್ತನಾ ಯುಗ, ಧರ್ಮದ ಯುಗ ಅಂತ ಇದಕ್ಕೆ ಹೇಳಲಾಗ್ತದೆ. ಈ ಸಮಯದಲ್ಲಿ ಏನು ಆಗ್ತದೆಯೋ ಅದರೊಳಗೆ ಕಲ್ಯಾಣನೇ ಇದೆ. ಅದಕ್ಕೆ ಒಂದು ಕತೆ ಹೇಳ್ತಾರೆ. ಒಬ್ಬ ರಾಜ ಇದ್ದ, ರಾಜನ ಹಣ್ಣು ಕಟ್ ಮಾಡ್ಬೇಕಾದ್ರೆ ದರಳು ಕಟ್ಟಾಯಿತು. ಮಂತ್ರಿಗೆ ಹೇಳಿದ, ಮಂತ್ರಿಗಳ ದರಳು ಕಟ್ಟಾಯಿತು ಅಂತ. ಮಂತ್ರಿ ತಾತ್ವಿಕ ವಿಚಾರವುಳ್ಳವನಿದ್ದ, ಅವನು ಹೇಳಿದ ಏನೋ ಕಲ್ಯಾಣ ಇರ್ಬೋದು ರೀ ಅಂತ. ಆಗ ರಾಜನಿಗೆ ಸಿಟ್ಟು ಬರ್ತದೆ. ರಾಜನಿಗೆ ಸಿಟ್ಟು ಬಂದಾಗ ರಾಜ ಏನು ಹೇಳ್ತಾನೆ, ಈ ಮಂತ್ರಿಯನ್ನು ಜೈಲಿಗೆ ಹಾಕ್ರಿ ಅಂತ. ಮಂತ್ರಿಯನ್ನು ಜೈಲಿಗೆ ಹಾಕ್ತಾರೆ. ರಾಜ ದಿನ ಬೇಟೆಗೆ ಹೋಗ್ತಿರ್ತಾನೆ, ಅವತ್ತು ಬೇಟೆಗೆ ಹೋಗ್ತಾನೆ. ಕಾಡೊಳಗಡೆ ಬೇಟೆಗೆ ಹೋದಾಗ ಅಲ್ಲಿ ಒಂದು ಕಾಡು ದೇವಿ ಜಾತ್ರೆ ನಡೆದಿರ್ತದೆ. ಆ ಜಾತ್ರೆಯಲ್ಲಿ ಜನ ಇರ್ತಾರೆ. ಆ ಜನರಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಇರ್ತಾನೆ. ಬಲಿ ಕೊಡಬೇಕು ದೇವಿಗೆ ಅಂತ ಯಾರನ್ನಾದ್ರೂ ಬಲಿ ಕೊಡೋದಕ್ಕೆ ನೋಡ್ತಿರ್ತಾನೆ. ಅಲ್ಲಿ ರಾಜ ಪ್ರವೇಶ ಆಗ್ತಾನೆ. ಆಗ ರಾಜನನ್ನು ಹಿಡಿದು ಬಲಿ ಕೊಡೋದಕ್ಕೆ ತಗೊಂಡು ಹೋಗ್ತಾರೆ. ಅವನು ಸಿವಿಲ್ ವೇಷದಲ್ಲಿ ಇರ್ತಾನೆ, ದಂಡು ದರ್ಬಾರ ಆಯುಧಗಳು ಯಾವುದು ಇರೋದಿಲ್ಲ. ಆಗ ಒಬ್ಬ ಹಿರಿಯ ವ್ಯಕ್ತಿ ಹೇಳ್ತಾನೆ, ಅವನ ಅಂಗಾಂಗಗಳನ್ನು ಪರೀಕ್ಷೆ ಮಾಡುವಂತ. ಅಂಗಾಂಗಗಳನ್ನು ಪರೀಕ್ಷೆ ಮಾಡಿದಾಗ ಅವನ ಬೆರಳು ಕಟ್ಟಾಗಿರ್ತದೆ. ಇವನು ಬಲಿ ಕೊಡೋದಕ್ಕೆ ಯೋಗ್ಯ ಇಲ್ಲ ಅಂತ ಬಿಟ್ಬಿಡ್ತಾರೆ. ಆಗ ರಾಜನಿಗೆ ಹೊಳಿತದೆ. ಏನು ಹೊಳಿತದೆ? ಮಂತ್ರಿ ಹೇಳಿದ ಮಾತು ಸತ್ಯ. ಆಗ ಯಾರು ಮಾತಾಡ್ತಾರೆ? ಹೊರಗಡೆ ರೀ, ಹೊರಗಡೆ. ಅದಕ್ಕೆ ಆ ರಾಜನು ಏನ್ ಮಾಡ್ತಾನೆ, ನೆನಪು ಮಾಡ್ಕೊಳ್ತಾನೆ ಮಂತ್ರಿ ಹೇಳಿದ ಮಾತನ್ನು. ಏನು ಅಂತಂದ್ರೆ, ಮಂತ್ರಿ ಹೇಳಿರೋದು ಸತ್ಯ, ನಾನು ತಪ್ಪು ಮಾಡಿದೆ, ಅವನಿಗೆ ಜೈಲಿಗೆ ಹಾಕಿದೆ, ನಾನು ಹೋಗಿ ಅವನನ್ನ ಬಿಡುಗಡೆ ಮಾಡಬೇಕು. ರಾಜ ಹೋಗ್ತಾನೆ, ಮಂತ್ರಿಯನ್ನು ಬಿಡುಗಡೆ ಮಾಡ್ತಾನೆ. ಮಂತ್ರಿಗಳೇ, ನನಗೆ ಕ್ಷಮೆ ಮಾಡಬೇಕು, ನಾನು ತಪ್ಪು ಮಾಡಿದೆ, ನೀವು ಹೇಳಿದ ಮಾತಿನಲ್ಲಿ ಸತ್ಯ ಇದೆ. ಮಂತ್ರಿ ಹೇಳ್ತಾನೆ, ಇಲ್ಲ, ನೀವು ನನ್ನನ್ನ ಜೈಲಿಗೆ ಹಾಕಿದ್ರಿ ಅಂತ ನಾನು ಉಳಿದೆ, ಇಲ್ಲ ನಿಮ್ಮ ಜೊತೆ ಬರ್ತಿದ್ದೆ, ನನ್ನನ್ನು ಬಿಟ್ಟು ನನ್ನನ್ನು ಬೆಲೆ ಕೊಡ್ತೀನಿ. ನೀವು ನನ್ನ ಜೈಲಿಗೆ ಹಾಕಿದ್ದು ಒಳ್ಳೇದು, ಬೆರಳು ಕಟ್ಟಾಗಿದ್ದು ಒಳ್ಳೇದು,
ಜೈಲಿಗೆ ಹಾಕಿದ್ದು ಒಳ್ಳೇದು, ಬಿಟ್ಟು ಹೋಗಿದ್ದು ಒಳ್ಳೇದು, ಎಲ್ಲದರಲ್ಲೂ ಕಲ್ಯಾಣ ಇದೆ. ಮೇಲ್ನೋಟಕ್ಕೆ ಏನು ಅನಿಸ್ತದೆ? ಎಂತ ಮೂರ್ಖ ರಾಜ, ಒಂದು ಸಣ್ಣ ಮತ್ತೆ ಜೈಲಿಗೆ ಹಾಕ್ಬೇಕಾ ಅಂತ ಅನಿಸ್ತದೆ. ಮತ್ತೊಬ್ರು ಎಂತ ಮೂರ್ಖ ಮಂತ್ರಿ, ರಾಜನ ಕಲ್ಯಾಣ ಅಂತ ಹೋಗ್ಬೇಕಾ ಅಂತ ನಮ್ಮ ಬುದ್ಧಿಗೆ ನಿಲ್ಕುವಷ್ಟು ನಾವು ವಿಚಾರ ಮಾಡ್ತೀವಿ. ಹಾಗೆಯೇ ನಿತ್ಯದ ವ್ಯವಹಾರದಲ್ಲಿ ಈ ಸಂಗಮ ಯುಗದಲ್ಲಿ ಏನಾಗ್ತದೆಯೋ ಆ ಎಲ್ಲದರಲ್ಲೂ ಏನಿದೆ ರೀ? ಕಲ್ಯಾಣ ಇರ್ತದೆ. ಅದಕ್ಕೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಾಗ್ತದೆ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಏನಾಗ್ತದೆ ಒಳ್ಳೆಯದೇ ಆಗ್ತದೆ. ಗೀತೆಯ ವಾಕ್ಯ ಇದೆ, ಜೋ ಹುವ ಅಚ್ಚಾ ಹುವ, ಜೋ ಹೋಗ ಅಚ್ಚಾ ಹೋಗ, ಜೋ ಹೋ ರಹಾ ಹೈ ಅಚ್ಚಾ ಹೋ ರಹಾ ಹೈ. ಅದಕ್ಕೆ ಈ ಸಂಗಮ ಯುಗ ಅಂತಂದ್ರೆ ಬಹಳಷ್ಟು ಶ್ರೇಷ್ಠವಾದಂತಹ ಸಮಯ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ಹೇಳ್ತಾರೆ, ಆಗಿ ಹೋಗಿರೋದಕ್ಕೆ ಫುಲ್ ಪಾಯಿಂಟ್ ಕೊಟ್ಬಿಡಿರಿ, ಮುಂದೆ ಏನಾಗ್ತದೆ ಅಂತ ಚಿಂತೆ ಮಾಡಬೇಡ್ರಿ. ವರ್ತಮಾನ ಭಗವಂತ ನಮಗೆ ಗಿಫ್ಟ್ ರೂಪದಲ್ಲಿ, ಪ್ರೆಸೆಂಟ್ ರೂಪದಲ್ಲಿ ಕೊಟ್ಟಾನೆ. ಆ ವರ್ತಮಾನವನ್ನ ಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಳಿರಿ. ಆದರೆ ಇವತ್ತಿನ ಜಗತ್ತಿನಲ್ಲಿ ಏನು ಆಗ್ತಾ ಇದೆ ಅಂತಂದ್ರೆ, ವೈದ್ಯ ವಿಜ್ಞಾನಿಗಳು ಕಂಡುಹಿಡಿದಂತೆ 85% ಮನುಷ್ಯ ಇಡೀ ದಿನದಲ್ಲಿ 85% ವಿಚಾರಗಳನ್ನ, ವ್ಯರ್ಥ ವಿಚಾರಗಳನ್ನೇ ಮಾಡ್ತಾ ಇದ್ದಾನೆ. ಆಗಿ ಹೋಗಿರೋದನ್ನೇ ವಿಚಾರ ಮಾಡ್ತಾ ಇದ್ದಾನೆ. ಅಂದ್ರೆ 85% ನಮ್ದೇನ್ ಮಾಡ್ಕೊಳ್ತೀವ್ರಿ? ವ್ಯರ್ಥವಾಗಿ ಕಳ್ಕೊಳ್ತಾ ಇದ್ದೀವಿ. ಆಗಿ ಹೋಗಿರೋದಕ್ಕೆ ಹಿಂಗಾಗಬಾರ್ದು, ಹಿಂಗಾಯ್ತು, ಹಿಂಗಿದ್ರೆ ಹಿಂಗೆ, ಹಿಂಗಿದ್ರೆ ಅನೇಕ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ವ್ಯರ್ಥವಾಗಿ ಕಳಿತೀವಿ. 10% ಮುಂದೇನಾಗ್ತದೆ ಅಂತ ಚಿಂತೆ ಮಾಡಿ ಕಳಿತೀವಿ. ಈಗ ಆರಾಮೇ ಇದ್ದೀವಿ, ಒಬ್ರು ಕಾಲ್ ಫ್ರಾಕ್ಚರ್ ಆಗಿದೆ, ಮನೆಯೊಳಗೆ ಕುಂತಾರೆ, ಅಯ್ಯೋ ನಂದು ಹಂಗಾದ್ರೆ ಹೆಂಗ್ ಮಾಡೋದು ಅಂತ ಎಲ್ಲ ಆರಾಮೇ ಇದ್ದೀವಿ, ಹಿಂಗಾದ್ರೆ ಹೆಂಗ್ ಮಾಡೋದು ಅಂತ ನೆಗೆಟಿವ್ ವಿಚಾರ ಮಾಡಿ ಮಾಡಿ ಏನ್ ಮಾಡ್ತೀವಿ? 10% ಕಳಿತೀವಿ. ಉಳಿದಿರೋದೆಷ್ಟ್ರಿ? 5 ಮಾತ್ರ ಉಳಿತು. ಅದಕ್ಕೆ ಭಗವಂತ ಹೇಳ್ತಾನೆ, ಆಗಿ ಹೋಗಿರೋದು ನಮ್ಮ ಕೈಯೊಳಗಿಲ್ಲ. ಹಾವು ಮರದ ಹೋಗ್ಬಿಟ್ಟದೆ, ಬಡಿಗೆ ತಗೊಂಡು ಬಡಿತೀವಿ ಅಂತಂದ್ರೆ ಹಾವು ಸಾಯೋದಿಲ್ಲ, ಅದಕ್ಕೆ ಆಗಿ ಹೋಗಿರೋದಕ್ಕೆ ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ಮುಂದೆ ಏನಾಗ್ತದೆ ಅಂತ ಚಿಂತೆನೂ ಮಾಡಬೇಡ್ರಿ. ವರ್ತಮಾನ ನಿಮ್ಮ ಕೈಯೊಳಗೆ ಭಗವಂತ ಗಿಫ್ಟ್ ರೂಪದಲ್ಲಿ ಕೊಟ್ಟಾನೆ. ಅದನ್ನು ಪೂರ್ಣ ಭಗವಂತನ ನೆನಪಿನಿಂದ ಪುಣ್ಯದ ಕರ್ಮವನ್ನು ಮಾಡಿ ಪೂರ್ಣ ರೂಪದಲ್ಲಿ ಜಮಾ ಮಾಡಿಕೊಡ್ರಿ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕಾಗಿದೆ ರೀ? ಏನೇ ಆಗಲಿ ಎಲ್ಲದರಲ್ಲೂ ಕಲ್ಯಾಣ ಇದ್ದೇ ಇದೆ. ಯಾಕಂದರೆ ನಮಗೆ ನಿಶ್ಚಯ ಇರಬೇಕು. ಈ ಸೃಷ್ಟಿ ಪರಿವರ್ತನೆ ಸೃಷ್ಟಿಯ ನಿಯಮ. ಇವತ್ತಿದ್ದಂಗೆ ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಕದ ಇಲ್ಲ. ಪ್ರತಿ ಕ್ಷಣ ಕ್ಷಣ ಕ್ಷಣನೂ ಕೂಡ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೆ ಜಗತ್ತು ಅಂತ ಹೇಳ್ತೀವಿ. ಜನಿಸಿರೋದೆಲ್ಲವೂ ನಿರಂತರ ಗತಿಸ್ತಾನೇ ಇರ್ತದೆ, ನಿರಂತರ ಇದು ತಿರುಗ್ತಾ ಇರೋದು. ಅಂದಮೇಲೆ ಈ ಸೃಷ್ಟಿ ನಾಟಕದಲ್ಲಿ ನಾನು ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಈ ರೀತಿ ನಿರಂತರ ಏನು ಮಾಡ್ತಾ ಬಂದಿದ್ದೀನಿ? ಚಕ್ರದಲ್ಲಿ ತಿರುಗ್ತಾ ಬಂದಿದ್ದೀನಿ. ಅಂದಮೇಲೆ ಏನಾಗಿದೆಯೋ ಅದು ಎಲ್ಲವೂ ಒಳ್ಳೆಯದೇ, ಏನಾಗ್ತಾ ಇದೆಯೋ ಎಲ್ಲವೂ ಒಳ್ಳೆಯದೇ, ಆಗಿ ಹೋಗಿರೋದು ಎಲ್ಲವೂ ಒಳ್ಳೆಯದೇ ಅನ್ನುವಂತಹ ಸ್ಮೃತಿ ನಮಗೆ ಇರಬೇಕು. ಎಷ್ಟೆಷ್ಟು ನಾವು ಆಗಿದ್ದೆಲ್ಲ ಒಳ್ಳೆಯದೇ ಅಂತ ಇರ್ತೀವೋ ಅಷ್ಟು ನಾವು ಮಾಡುವಂಥ ಕರ್ಮನೂ ಕೂಡ ಒಳ್ಳೆಯದನ್ನೇ ಮಾಡ್ತೀವಿ. ನಾವು ಯಾವ ಬೀಜ ಹಾಕಿವಿ ಅದೇ ಫಲ ಬರ್ತದೆ. ನೋಡಿ, ಇವತ್ತು ನಾವು ಯಾವ ಬೀಜ ಹಾಕಿವಿ ನಾಳೆ ಅದ ಫಲ ನಮಗೆ ನಿಶ್ಚಿತ ಇದೆ. ಹೌದಾ ಇಲ್ರಿ? ಕಡ್ಲಿ ಹಾಕಿವಿ ಅಂದ್ರೆ ಕಡ್ಲಿನೇ ಬರ್ತದೆ ಅಂತ ನಿಶ್ಚಯ ಇದೆ. ಗೋಧಿ ಬಿತ್ತೀವಿ ಅಂದ್ರೆ ಗೋಧಿನೇ ಬರ್ತದೆ ಅಂತ ನಿಶ್ಚಯ ಇದೆ. ಆಮೇಲೆ ನಾನು ಮಾಡಿದ ಕರ್ಮ ಶ್ರೇಷ್ಠ ಇದೆ ಅಂದ ಮೇಲೆ ಮುಂದೆ ಏನಾಗ್ತದೆ ಅಂತ ಚಿಂತೆ ಮಾಡೋದು ಯಾಕೆ? ಹೌದಲ್ರಿ? ನಾವೇನ್ ಬಿತ್ತೀವಿ ಬಿತ್ತಿದ್ದನ್ನೇ ಬೆಳೆಬೇಕು ಅಂತ. ಅದಕ್ಕೆ ನಾವೇನ್ ಬಿತ್ತಿರೋದು ನಮ್ಗೆ ಸಿಗ್ತದೆ ಅಂದಮೇಲೆ ನಾವು ಚಿಂತೆ ಮಾಡಿ ಅವಶ್ಯಕತೆ ಇಲ್ಲ. ಈ ಸಂಗಮ ಯುಗದ ಪೂರ್ಣ ಸಮಯದಲ್ಲಿ ಶ್ರೇಷ್ಠ ಕರ್ಮದ ಬೀಜ ಬಿತ್ತುವಂತಹ ಸಮಯ. ಆ ಬೀಜ ಬಿತ್ತುವಂತಹವರು ರೈತ ಬೀಜ ಬಿತ್ತು ಸಮಯದಲ್ಲಿ ಬಿತ್ತಲಿಲ್ಲ, ಆರಾಮ ಮಜಾ ಮಾಡ್ಕೊಂಡು ಉಂಡು ತಿಂದು ಆರಾಮಾಗಿ ಸಮಯ ಕಳೆದು ಬೆಳೆ ಬರೋ ಸಮಯದಲ್ಲಿ ಬೀಜ ಬಿತ್ತುತ್ತೀನಿ ಅಂತಂದ್ರೆ ಫಲ ಸಿಗ್ತದೆ ಅಂದ್ರೆ ಇಲ್ಲ. ಹಾಗೆ ಈ ಸಂಗಮದ ಯುಗದ ಸಮಯ ಅಂದ್ರೆ ಪುಣ್ಯ ಕರ್ಮದ ಬೀಜ ಬಿತ್ತುವಂತಹ ಸಮಯ. ಈ ಸಂಗಮ ಯುಗದ ಸಮಯ ಅಂತಂದ್ರೆ ಪರಮಾತ್ಮನು ನಮಗೆ
ಏನು ಕೊಡ್ತಾ ಇದ್ದಾನೆ ಅದನ್ನು ಪೂರ್ಣ ತಗೊಳ್ಳುವಂತಹ ಸಮಯ. ಈ ಅವಧಿ ಕಳೆದು ಹೋಯ್ತು ಅಂದ್ರೆ ಮತ್ತೆ ಸಿಗ್ಬೇಕು ಅಂತ ಸಿಗ್ತದೆ. ವ್ಯಾಪಾರಸ್ಥರಿಗೆ ಸೀಸನ್ ಸಮಯ ಜಾತ್ರೆ ಬಂದಿದೆ, ಸೀಸನ್ ಇದೆ, ಏನು ಗಳಿಕೆ ಮಾಡ್ತಾರೆ ಅದೇ ಸಮಯದಲ್ಲಿ ಇಡೀ ವರ್ಷದ ಗಳಿಕೆ ಒಂದೇ ತಿಂಗಳಲ್ಲಿ ಮಾಡ್ಕೊಳ್ತಾರೆ. ಆ ಸಮಯದಲ್ಲಿ ಉಂಡು ತಿಂದು ಮಜಾ ಮಾಡಿ ತಿರುಗಾಡಿದ್ರು ಅಂದ್ರೆ ಗಳಿಕೆ ಆಗಲಿಲ್ಲ. ಹಾಗೆ ಈ ಒಂದು ಸಂಗಮ ಯುಗದಲ್ಲಿ ನಾವು ಪೂರ್ಣವಾಗಿ ಗಳಿಕೆ ಮಾಡ್ಕೊಳ್ಳುವಂತಹ ಸೀಸನ್ ಅಂತಂದ್ರೆ ಸಂಗಮ ಯುಗ. ಈ ಸಂಗಮ ಯುಗ ಅಂತಂದ್ರೆ ಇದು ಗ್ರೀನ್ ಹೌಸ್ ಇದ್ದಂಗೆ. ನಾಟಕದಲ್ಲಿ ಪಾತ್ರ ಮಾಡುವಂತಹ ಪಾತ್ರಧಾರಿಗಳು ಹಸಿರು ರೂಮ್, ಗ್ರೀನ್ ರೂಮಲ್ಲಿ ಏನ್ ಮಾಡ್ತಾರೆ, ಎಲ್ಲ ರೆಡಿ ಆಗ್ತಾರೆ, ರೆಡಿಯಾಗಿ ಸ್ಟೇಜ್ ಮೇಲೆ ಹೋಗ್ತಾರೆ. ಹಂಗೆ ನಾವು ಸತ್ಯಯುಗದ ಸ್ಟೇಜ್ ಮೇಲೆ ಬರಬೇಕು ಅಂತಂದ್ರೆ ಎಲ್ಲ ತಯಾರಿ ಮಾಡ್ಕೊಳ್ಳುವಂತಹ ಸಮಯ ಅಂತಂದ್ರೆ ಈ ಸಂಗಮ ಯುಗದ ಸಮಯ. ಅದಕ್ಕೆ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ಬಂದು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನದ ಗಳಿಕೆಯನ್ನು ಮಾಡ್ಕೊಳ್ಬೇಕು, ಪುಣ್ಯ ಕರ್ಮದ ಬೀಜವನ್ನು ಬಿತ್ತಬೇಕು, ಹಾಗೂ ಅದೇ ಫಲವನ್ನ ಮುಂದಿನ ಸಮಯಕ್ಕೆ ತಗೊಳ್ತೀವಿ. ಹಾಗೂ ಸಂಗಮ ಯುಗದ ಸಮಯ ಅಂದ್ರೆ ಸತ್ಯ ದೀಪಾವಳಿಯ ಸಮಯ ಅಂತ ಹೇಳ. ನಾವೆಲ್ಲ ಆತ್ಮ ರೂಪಿ ಜ್ಯೋತಿಗಳನ್ನ ಪರಮಾತ್ಮ ಮಹಾಜ್ಯೋತಿ ಬಂದು ಜ್ಯೋತಿಯಿಂದ ಜ್ಯೋತಿಯನ್ನ ಬೆಳಗಿಸುವಂತಹ ಸಮಯ ಸತ್ಯ ದೀಪಾವಳಿಯ ಸಮಯ ಅಂತ ಹೇಳಾಗ್ತದೆ. ದೀಪಾವಳಿಯಲ್ಲಿ ಏನ್ ಮಾಡ್ತಾರೆ, ಮನೆ, ಅಂಗಡಿ, ಬಟ್ಟೆ, ಪಾತ್ರೆ ಎಲ್ಲವೂ ಸ್ವಚ್ಛ ಮಾಡುವಂತಹದನ್ನ ಮಾಡ್ತೀವಿ. ಹಾಗೆಯೇ ಈ ಸಂಗಮ ಯುಗದಲ್ಲಿ ಸತ್ಯಯುಗ ತ್ರೇತಾಯುಗದಲ್ಲಿ ಪುಣ್ಯದ ಗಳಿಕೆ, ಪುಣ್ಯದ ಕರ್ಮದ ಫಲ ಅನುಭವ ಮಾಡಿದ್ದೀವಿ. ದ್ವಾಪರ ಕಲಿಯುಗದಲ್ಲಿ ಏನು ವಿಕರ್ಮ ಮಾಡಿದ್ದೀವೋ ಆ ಪಾಪ ಕರ್ಮಗಳನ್ನ ಸ್ವಚ್ಛ ಮಾಡಿಕೊಳ್ಳುವಂತಹ ಅವಧಿ ಅಂದ್ರೆ ಇದೇ ಸಂಗಮ ಯುಗ. ಆಮೇಲೆ ಸತ್ಯಯುಗ ತ್ರೇತಾಯುಗಕ್ಕಾಗಿ ಪುಣ್ಯದ ಖಾತೆಯನ್ನು ಗಳಿಕೆ ಮಾಡಿಕೊಳ್ಳುವಂತಹ ಸಮಯ ಅಂದ್ರೆ ಇದೇ ಸಂಗಮ ಯುಗ. ಅದಕ್ಕೆ ಸ್ವಸ್ತಿಕ ಚಿಹ್ನೆಯನ್ನ ಬರೀತಾರೆ. ಈ ಕಾಲ ಚಕ್ರದಲ್ಲಿ ಸ್ವಯಂನ ಸ್ಥಿತಿ ಏನಾಗಿತ್ತು ಅನ್ನೋದನ್ನು ತಿಳಿದಾಗ ಶುಭನೂ ಇದೆ, ಲಾಭನೂ ಇದೆ. ಶುಭ ಲಾಭ ಅಂತ ಬರೀಲಾಗ್ತದೆ. ಅಂದ್ರೆ ಸ್ವಸ್ತಿಕ ಚಿಹ್ನೆಯನ್ನ ಯಾವಾಗ ಬರೀತೀವಿ ಅಂದ್ರೆ ನಾನೇ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ತಿರುಗ್ತಾ ಬಂದಿದ್ದೇನೆ ಅನ್ನುವಂತಹ ಸ್ಮೃತಿಗಾಗಿ, ಸ್ವಯಂನ ಸ್ಥಿತಿಯನ್ನ ಅರಿತುಕೊಳ್ಳುವುದಕ್ಕಾಗಿ ಆ ಸ್ವಸ್ತಿಕ ಚಿಹ್ನೆಯನ್ನ ಪ್ರತಿಯೊಂದು ಶುಭ ಸಮಾರಂಭದಲ್ಲಿ ಮೊದಲು ಸ್ವಸ್ತಿಕ ಚಿಹ್ನೆಯನ್ನ ಹಾಕಲಾಗ್ತದೆ. ಹಾಗೂ ದೀಪಾವಳಿಯಲ್ಲಿ ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂತಂದ್ರೆ ಖಾತೆ ಪುಸ್ತಕವನ್ನ, ಹಳೆಯ ಖಾತೆಯನ್ನ ಕ್ಲೋಸ್ ಮಾಡ್ತಾರೆ, ಹೊಸ ಖಾತೆಯನ್ನ ಪ್ರಾರಂಭ ಮಾಡ್ತಾರೆ. ನಾವು ಕೂಡ ಇದೇ ಸಂಗಮ ಯುಗದಲ್ಲಿ ಅರ್ಧಕಲ್ಪದ ಹಳೆಯ ಖಾತೆಯನ್ನ ಕ್ಲೋಸ್ ಮಾಡುವಂತ ಸಮಯ, ಇದೇ ಸಂಗಮ ಯುಗದಲ್ಲಿ ಅರ್ಧ ಖಾತೆಯ ಹೊಸ ಖಾತೆಯನ್ನ ಪ್ರಾರಂಭ ಮಾಡುವಂತಹ ಸಮಯ. ಅದಕ್ಕೆ ಈ ಸಂಗಮ ಯುಗ ಅಂತಂದ್ರೆ ಶ್ರೇಷ್ಠ ಸಮಯ. ಆಮೇಲೆ ಈ ಒಂದು ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಮನೆ ಮನೆಗೆಲ್ಲ ಸಾಲು ದೀಪವನ್ನು ಹಚ್ಚುತ್ತೀವಿ, ದೀಪದಿಂದ ದೀಪವನ್ನು ಹಚ್ಚುತ್ತೀವಿ. ಇದೇ ಒಂದು ಸಂಗಮ ಯುಗದಲ್ಲಿ ನಾವು ಆತ್ಮಗಳು ಮತ್ತೊಂದು ಆತ್ಮ, ಮತ್ತೊಂದು ಆತ್ಮ, ಮತ್ತೊಂದು ಆತ್ಮ, ಈ ರೀತಿ ದೀಪದಿಂದ ದೀಪವನ್ನ ಬೆಳಗಿಸ್ತಾ ಇದ್ದೀವಿ. ಮಹಾದೀಪ ಪರಮಾತ್ಮ ಬಂದು ನಮಗೆ ದೀಪವನ್ನು ಬೆಳಗಿಸಿದ್ದಾರೆ. ಆಮೇಲೆ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಪೂಜೆ ಯಾವಾಗ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಅಮಾವಾಸ್ಯೆಯ ರಾತ್ರಿಯ ಸಮಯದಲ್ಲಿ ಮಾಡ್ತೀವಿ. ರಾತ್ರಿಯ ಸಮಯದಲ್ಲಿ ಮಾಡಿ ಏನ್ ಕೇಳ್ಕೊಳ್ತೀವಿ ಅಂದ್ರೆ ಸಂಪತ್ತು ಕೊಡು ದೇವಿ, ಧನವನ್ನು ಕೊಡು ಅಂತ ಕೇಳ್ತೀವಿ. ನಾವು ಇಡೀ ವರ್ಷವೆಲ್ಲ ಕಳೆದು ಒಂದು ದಿನ ರಾತ್ರಿ ಪೂಜೆ ಮಾಡಿ ಆಗ ಧನವನ್ನು ಕೇಳಿದ್ರೆ ಆ ಧನ ಸಿಗುವುದಕ್ಕೆ ಸಾಧ್ಯ ಇದೆ ಅಂದ್ರೆ ಯಾಕೆ ಈ ಪದ್ಧತಿಯನ್ನು ನಮ್ಮ ಹಿರಿಯರು ಹಾಕಿದ್ರು ಅಂದ್ರೆ ಆ ಲಕ್ಷ್ಮಿಯನ್ನ ಪೂಜೆ ಮಾಡಿ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನ ಆಹ್ವಾನ ಮಾಡ್ತಾ ಇದ್ವಿ. ಆ ಸಮಯ ರಾತ್ರಿಯ ಸಮಯ ಅಂದ್ರೆ ಈ ಸಂಗಮ ಯುಗದಲ್ಲಿ ನಾವು ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಂಡು ನಾವು ಇದೇ ಭೂಮಿಯ ಮೇಲೆ ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಇರುವಂತಹ ಜಗತ್ತು ಬರಲಿ ಅಂತ ಆ ಹೊಸ ಜಗತ್ತಿನ ಆಹ್ವಾನ ಮಾಡುವಂತಹ ಸಮಯ. ಅದಕ್ಕೆ ಏನ್ ಮಾಡಿದ್ರು, ರಾತ್ರಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡುವಂತ ಪದ್ಧತಿಯನ್ನ ಮಾಡಿದ್ರು. ಅದಕ್ಕೆ ಈ ಸಂಗಮ ಯುಗ ಅಂತಂದ್ರೆ ಮಹಾನ್ ಶ್ರೇಷ್ಠವಾದಂತಹ ಸಮಯ. ಈ ಸಮಯದಲ್ಲಿ ಪರಮಾತ್ಮನು ಬಂದು ನಮಗೆ ಸತ್ಯ ಜ್ಞಾನವನ್ನು ಕೊಟ್ಟು
ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿ ಸೃಷ್ಟಿ ಪರಿವರ್ತನೆ ಮಾಡುವಂತಹ ಅವಧಿ ಈ ಸಂಗಮ ಯುಗ. ಆಮೇಲೆ ಸತ್ಯಯುಗದಲ್ಲಿ ಬರ್ತೀವಿ. ಮತ್ತೆ ಸತ್ಯಯುಗದಿಂದ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ನಿರಂತರ ಇದು ತಿರುಗುವಂಥದ್ದು. ಇದಕ್ಕೆ ಕಾಲಚಕ್ರ, ಸಮಯದ ಚಕ್ರ, ಸೃಷ್ಟಿ ನಾಟಕ, ಗಡಿಯಾರ ಅಂತ ಯಾಕೆ ಹೇಳಿದ್ರು ಅಂದರೆ ನಿರಂತರ ಇದು ತಿರುಗುತ್ತಾನೆ ಇದೆ. ಇವತ್ತು ಎಷ್ಟು ಗಂಟೆ ಆಗಿದೆ? 6:30 ಗಂಟೆ ಆಗಿದೆ. ನಿನ್ನೆ ಇಷ್ಟೊತ್ತಿಗೆ ಎಷ್ಟಾಗಿದ್ರೆ 6:30 ಗಂಟೆನೇ ಆಗಿದೆ. ನಾಳೆ ಇಷ್ಟೊತ್ತಿಗೆ ಎಷ್ಟಾಗ್ತದೆ? 6:30 ಗಂಟೆನೇ. ನಾವೇನಾದ್ರೂ ಈ ಸಮಯದ ಚಕ್ರವನ್ನ ಅಥವಾ ಸಮಯದ ಚಕ್ರದ ಗತಿಯನ್ನ ಹಿಂದೆ ಮುಂದೆ ಮಾಡೋದಕ್ಕೆ ಸಾಧ್ಯತೆ ಏನು? ಇದು ನಿಗದಿತ ಆಗಿರುವಂಥದ್ದು. ಅದಕ್ಕೆ ಸೃಷ್ಟಿ ನಾಟಕ ಗಡಿಯಾರ ಅಂತ ಹೇಳ. ನಾಟಕನೂ ಕೂಡ ಒಂದು ನಾಟಕ ಆಡ್ತಾರೆ, ಒಂದು CD ಅಥವಾ ಒಂದು ಮೊಬೈಲ್ ಒಳಗೆ ಒಂದು ನಾಟಕವನ್ನೇ ನೋಡ್ತೀವಿ, ಯೂಟ್ಯೂಬಲ್ಲಿ ನೋಡ್ತೀವಿ. ನೋಡಿದ ಮೇಲೆ ಪೂರ್ಣ ಆಗ್ತದೆ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಮತ್ತೇನಾಗ್ತದೆ? ಮತ್ತೆ ಅದೇ ರಿಪೀಟ್ ಆಗ್ತದೆ. ಹಾಗೆ ಈ ಸೃಷ್ಟಿ ಆದಿ ಅಂತ್ಯ ಇಲ್ಲದೆ ಇರುವಂತಹ, ಅನಾದಿ ಅವಿನಾಶಿಯಾಗಿರುವಂತಹ, ನಿರಂತರ ತಿರುಗ್ತಾ ಇರುವಂತಹ ಚಕ್ರ. ಅದಕ್ಕೆ ಸೃಷ್ಟಿ ನಾಟಕ ಗಡಿಯಾರ ಅಥವಾ ಸೃಷ್ಟಿ ಚಕ್ರ ಅಂತ ಹೇಳ. ಇದ್ರಾಗ ನಾವು ಕಟ್ ಮಾಡ್ತೀವಿ ಅಂದ್ರೆ ಆಗುದಿಲ್ಲ, ಆ್ಯಡ್ ಮಾಡ್ತೀವಿ ಅಂದ್ರೂ ಆಗುದಿಲ್ಲ. ಈ ನಾಟಕದಲ್ಲಿ ಅಥವಾ ಈ ಸೃಷ್ಟಿ ಚಕ್ರದಲ್ಲಿ ನಾವು ನಿರಂತರ ತಿರುಗ್ತಾ 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 ಬಂದೀವಿ. ಎಷ್ಟು ಬಾರಿ ಅಂದ್ರೆ ಅನ್ಗಿನತ್ ಬಾರ್ ಅಂತ ಭಗವಾನ್, ಎಣಿಕೆ ಇಲ್ಲದಷ್ಟು ಬಾರಿ ನಾವೇನ್ ಮಾಡಿದ್ದೀವಿ? ತಿರುಗ್ತಾ 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 ಬಂದಿದ್ದೀವಿ. ಆಮೇಲೆ ನಾಳೆ ಏನಾಗ್ತದೆ ಅಂತ ಚಿಂತೆ ಮಾಡುವಂತ ಅವಶ್ಯಕತೆ ಇದೆನಾ? ಎಷ್ಟೋ ಬಾರಿ ನಾವು ಪಾಸ್ ಮಾಡಿದ್ದೀವಿ. ಇಂತಹ ಎಷ್ಟೋ ನಾಳೆಗಳನ್ನ, ಲೆಕ್ಕ ಇಲ್ಲದಷ್ಟು ನಾಳೆಗಳನ್ನ, ಲೆಕ್ಕ ಇಲ್ಲದಷ್ಟು ನಿನ್ನೆಗಳನ್ನ, ಲೆಕ್ಕ ಇಲ್ಲದಷ್ಟು ಇವತ್ತುಗಳನ್ನ ನಾವು ಪಾಸ್ ಮಾಡಿದ್ದೀವಿ. ಅಂದಮೇಲೆ ಯಾವುದಕ್ಕೂ ಚಿಂತೆ ಮಾಡುವಂತಹ ಮಾತು ಇಲ್ಲ. ಅದಕ್ಕೆ ನಥಿಂಗ್ ನ್ಯೂ, ಹೊಸದು ಅನ್ನುವಂಥದ್ದು ಯಾವುದೂ ಇಲ್ಲ. ಎಷ್ಟೋ ಬಾರಿ ಪಾಸ್ ಮಾಡಿದ್ದೀವಿ, ಎಷ್ಟೋ ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಹೇಗೆ ಪಾಸ್ ಮಾಡಿದ್ದೀವೋ ಎಷ್ಟೋ ಬಾರಿ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಪಾಸ್ ಮಾಡ್ತಾ ಮಾಡ್ತಾ ಬಂದಿದ್ದೀವಿ. ಕಲಿಯುಗದ ಅಂತ್ಯದಲ್ಲಿದ್ದೀವಿ. ಈಗ ಸಂಗಮ ಯುಗದ ಪ್ರವೇಶ ಮಾಡಿದ್ದೀವಿ. ಸಂಗಮ ಯುಗದ ಪ್ರವೇಶ ಯಾವಾಗ ಮಾಡಿದ್ದೀವಿ ಅಂತಂದ್ರೆ ಪರಮಾತ್ಮ ನಮಗೆ ಜ್ಞಾನದ ಬೆಳಕನ್ನು ಕೊಟ್ಟಾಗ ನಾವು ಬೆಳಕಿನ ಕಡೆಗೆ ಹೋಗ್ತಾ ಇದ್ದೀವಿ. ಈ ನಸುಕಿನ ಸಮಯದಲ್ಲಿ ಪ್ರವೇಶ ಮಾಡಿದ್ದೀವಿ. ನಸುಕಿನಿಂದ ಬೆಳಕಿನ ಕಡೆಗೆ ಆ ಒಂದು ಪ್ರಯಾಣದಲ್ಲಿ, ಮಾರ್ಗದಲ್ಲಿ ಇದ್ದೀವಿ. ಅದಕ್ಕೆ ಸದಾ ನಮಗೆ ಸ್ಮೃತಿ ಇರಬೇಕು, ಈ ಸೃಷ್ಟಿ ನಾಟಕದಲ್ಲಿ ನನ್ನ ಪಾತ್ರವನ್ನು ನಾನು ಅಭಿನಯ ಮಾಡ್ತಾ ಇದ್ದೀನಿ. ಸತ್ಯ ತ್ರೇತ ದ್ವಾಪರ ಕಲಿಯುಗವನ್ನು ತಿರುಗಿ ಕಲಿಯುಗದ ಅಂತ್ಯ ಸಂಗಮ ಯುಗದಲ್ಲಿ ಪ್ರವೇಶ ಮಾಡಿದ್ದೇನೆ. ನಾನು ಎಲ್ಲಿ ನಿಂತು ನೋಡ್ತಿದ್ದೀವಿ ಅಂತಂದ್ರೆ ಕಲಿಯುಗದ ಅಂತ್ಯದಲ್ಲಿ ನಿಂತು ಈ ಜಗತ್ತು ಬಹಳ ಕೆಟ್ಟದ್ದು. ಜಗತ್ತು ಕೆಟ್ಟದೆ, ಜನ ಕೆಟ್ಟಾರೆ, ವಾತಾವರಣ ಕೆಟ್ಟದೆ, ಮಳೆ ಬೆಳೆ ಇಲ್ಲ, ಜ್ಞಾನ ಇಲ್ಲ, ನ್ಯಾಯ ನೀತಿ ಧರ್ಮ ಇಲ್ಲ, ಎಲ್ಲವೂ ಇಲ್ಲ 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 ಅಂತ ಅನುಭವ ಮಾಡ್ತಾ ಇದ್ದೀವಿ ಎಲ್ಲರೂ. ಯಾಕೆಂದ್ರೆ ಎಲ್ಲಿ ನಿಂತಿದ್ದೀವಿ? ಕಲಿಯುಗದ ಅಂತ್ಯದಲ್ಲಿ ನಿಂತು ನೋಡ್ತೀವಿ. ಇಡೀ ಜಗತ್ತೇ ಹಿಂಗೆ ಅದ ಅಂತಾನೆ ತಿಳ್ಕೊಂಡಿವಿ. ಆದರೆ ನಮಗೆ ಆದಿಯಲ್ಲಿ ನಾವು ಹೇಗಿದ್ದೀವಿ ಅನ್ನುವಂಥ ಪರಿಚಯ ಇರಲಿಲ್ಲ. ಬರೀ ಅಂತ್ಯದಲ್ಲಿ ಮಾತ್ರ ನೋಡ್ತಿದ್ದೀವಿ. ಪರಮಾತ್ಮ ಬಂದು ಆದಿ ಮಧ್ಯ ಅಂತ್ಯದ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳೇ, ನೀವೇ ಈ ಸೃಷ್ಟಿಯ ಮೇಲೆ ಆದಿಯಲ್ಲಿ ಸತ್ಯಯುಗದಲ್ಲಿ ಆಯುಷ್ಯ, ಆರೋಗ್ಯ, ಸಂಪತ್ತು, ಆಚಾರ, ವಿಚಾರ, ವ್ಯವಹಾರ ಎಲ್ಲದರಲ್ಲಿ ಸಮೃದ್ಧಿ ಇತ್ತು. ಅಂತಹ ಜಗತ್ತಿನಲ್ಲಿ ನೀವು ಇದ್ರಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಸೀರಿಯಲ್ ನೋಡ್ತಾ ಇದ್ದಾರೆ. ಎಲ್ಲ ಸೀರಿಯಲ್ಗಳನ್ನ ಎಲ್ಲ ಎಪಿಸೋಡ್ ನೋಡಿಲ್ಲ, ಲಾಸ್ಟ್ ಎಪಿಸೋಡ್ ನಡೆದದೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ ಅಂತ ಇಟ್ಕೊಂಡು ನಿಮ್ಮ ಜೊತೆ ನೋಡ್ತಾ ಇದ್ದೀನಿ, ನಿಮ್ಮ ಜೊತೆ ಬಂದು ಕೂತ್ಕೊಂಡಿದ್ದೀನಿ. ಆಗ ಆ ದೃಶ್ಯವನ್ನು ನೋಡಿ ನಿಮಗೆ ಕೇಳ್ತೀನಿ, ಇದು ಏನ್ರಿ ನನಗೇನು ಅರ್ಥನೇ ಆಗೋಯ್ತು ಅಂತೆ. ಹಾಗೇನಂತೀರಿ? ಸುಮ್ಕೊಡ್ರಿ, ಅದೇನದ ಆಮೇಲೆ ಸುಮ್ಕೊಡ್ರಿ. ಹೌದಾ? ಯಾಕಂದ್ರೆ ನಿಮಗೆ ಗೊತ್ತಿದೆ ಫಸ್ಟ್ ಎಪಿಸೋಡಿಂದ ಏನು ನೋಡ್ಕೊಂತ ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ. ಲಾಸ್ಟಲ್ಲೇ ನಾನು ಕನ್ಫ್ಯೂಸ್ ಆಗ್ತೀನಿ, ನನಗೆ ಗೊತ್ತಿಲ್ಲ. ಹಾಗೆ ಪರಮಾತ್ಮನಿಗೆ ಗೊತ್ತಿದೆ ಆದಿ ಮಧ್ಯ ಅಂತ್ಯದ ಜ್ಞಾನ ಏನು. ನಮಗೆ ಗೊತ್ತಿರಲಿಲ್ಲ,
ಅಂತ್ಯದಲ್ಲಿ ಇದ್ದು ನಾವು ಕನ್ಫ್ಯೂಸ್ ಆಗಿದ್ದೀವಿ. ಪರಮಾತ್ಮ ತಿಳಿಸ್ಕೊಡ್ತಾನೆ, ಮಕ್ಕಳೇ ನೀವೇ ದೇವತೆಗಳಿದ್ದೀರಿ, ನೀವೇ ಪುನರ್ಜನ್ಮ ಪಡಿತಾ ಪಡಿತಾ ಸಾಧಾರಣ ಆಗಿದ್ದೀರಿ, ಪುನಃ ಈಗ ಮತ್ತೆ ನೀವು ದೇವತೆಗಳಾಗ್ತೀರಿ. ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದಿ ಮಧ್ಯ ಅಂತ್ಯ ಎಲ್ಲವೂ ಕಲ್ಯಾಣನೇ ಇದೆ. ವಿಚಾರ ಮಾಡ್ರಿ, ನಾವು ಅಂತ್ಯದ ಕ್ಷಣದಲ್ಲಿಯೇ ಇದ್ದೀವಿ, ಇದ್ರೂ ಕೂಡ ನಮ್ಮನ್ನು ನಾವು ಅವಲೋಕನೆ ಮಾಡಿಕೊಂಡಾಗ ನಾನು ಎಷ್ಟೋ ಬೆಟರ್ ಇದೆ. ಜಗತ್ತಿನ ಜನರ ಜೊತೆಗೆ ನನ್ನನ್ನು ಹೋಲಿಕೆ ಮಾಡಿಕೊಂಡಾಗ ನನ್ನ ವಿಚಾರ, ನನ್ನ ವ್ಯವಹಾರ, ನನ್ನ ಆಹಾರ, ನಾನಿರುವಂತಹ ಭೂಮಿ, ನನಗೆ ಸಿಕ್ಕಂತಹ ತತ್ವಗಳು, ನನಗೆ ಸಿಕ್ಕಂತಹ ಸಾಧನೆಗಳು, ನನ್ನ ಜೊತೆಗಿರುವಂಥ ಜನಗಳು, ನಾನಿರುವಂಥ ಸಮಾಜ ಎಲ್ಲವನ್ನು ನೋಡಿದಾಗ ಏನು ಅನುಭವ ಆಗ್ತದೆ? ನಾವೆಷ್ಟೋ ಭಾಗ್ಯವಂತರಿದ್ದೀವಿ. ಎಷ್ಟೋ ಜನ ಕತ್ತಲೆ ಒಳಗಿರುವಂಥವ್ರು ಬೆಳಕಲ್ಲಿ ಬರೋಕ್ಕಾಗೋದಿಲ್ಲ. ಎಷ್ಟೋ ಜನ ಸಂಪೂರ್ಣ ಪೊಲ್ಯೂಷನ್ ಇರುವಂಥ ಜಗತ್ತಿನಲ್ಲಿ ಬದುಕ್ತಾ ಇದ್ದಾರೆ. ನಾನು ಎಷ್ಟೋ ಪರ್ಸೆಂಟೇಜ್ ಬೆಟರ್ ಇದ್ದೀನಲ್ಲ. ಈ ಕಲಿಯುಗದ ಅಂತ್ಯದಲ್ಲಿ ಪೂರ್ಣ ಕೆಟ್ಟು ಹೋದಂಥ ಜಗತ್ತಿನ ಕೊನೆ ಅಂಚಿನಲ್ಲಿ ಇದ್ದಾಗ ನಾನು ಈ ರೀತಿ ಇದ್ದೀನಿ ಅಂದಮೇಲೆ ಹಿಂದೆ ತಿರುಗಿ ನೋಡಿದಾಗ ನಾನು ಹೇಗಿದ್ದೆ? ಇದು ಕಥೆ, ಕಲ್ಪನೆ, ಕನಸು ಅಲ್ಲ. ನಾನೇ ಶ್ರೇಷ್ಠ ದೇವತೆ ಆಗಿದ್ದೀನಿ. ನಂತರದಲ್ಲಿ ಕೆಳಗಿಳಿತಾ ಇಳಿತಾ ಇಳಿತಾ ಇಲ್ಲಿ ಒಂದು ಧರ್ಮ ಇತ್ತು, ದ್ವಾಪರ ಕಲಿಯುಗದಲ್ಲಿ ಅನೇಕ ಧರ್ಮಗಳಾಯಿತು. ಈಗ ಪುನಃ ಮತ್ತೆ ಈ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಸುಖ, ಶಾಂತಿ, ಎಲ್ಲ ಸಮೃದ್ಧಿ ಇರುವಂಥ ಜಗತ್ತು ಪ್ರಾರಂಭ ಆಗ್ತದೆ. ಆ ಜಗತ್ತಿಗೆ ಹೋಗೋದಕ್ಕಾಗಿ ನಾನೀಗ ತಯಾರಿ ಆಗ್ತಾ ಇದ್ದೇನೆ. ಸದಾ ಈ ಒಂದು ಚಕ್ರವನ್ನು ನಮ್ಮ ಮನದಲ್ಲಿ ಸುತ್ತುತ್ತಾ ಇರಬೇಕು. ಅದಕ್ಕೆ ಸ್ವದರ್ಶನ ಚಕ್ರ ಅಂತ ಹೇಳ. ನನ್ನನ್ನು ನಾನು ದರ್ಶನ ಮಾಡಿಕೊಳ್ಳುವಂತಹ ಚಕ್ರ. ಈ ಸ್ವದರ್ಶನ ಚಕ್ರದಿಂದ ದೇವತೆಗಳು ಅಸುರರ ಸಂಹಾರ ಮಾಡಿದರು ಅಂತ ನಾವು ಪುರಾಣಗಳಲ್ಲಿ, ಕಥೆಗಳಲ್ಲಿ ಕೇಳ್ತೀವಿ. ಯಾರು ಅಸುರರು? ಯಾರು? ಇವತ್ತು ನಾವು ಜಗತ್ತಿನಲ್ಲಿ ಏನು ತಿಳ್ಕೊಂಡಿವಿ? ಅಸುರರು ಅಂತಂದ್ರೆ ಬೇರೆ ಇದ್ದಾರೆ. ಆದರೆ ಅಸುರರು ಯಾರು ಅಂತ ನೋಡಿ, ಚಿತ್ರ ಇಲ್ಲ. ಅಸುರರು ಎಲ್ಲಿದ್ದಾರೆ? ನಾವೆಲ್ಲಾದ್ರೂ ನೋಡಿದೀವಿ ಅಂದ್ರೆ ಅಸುರರನ್ನ? ನಾವು ನೋಡಿಲ್ಲ. ನಮ್ಮ ಹಿರಿಯರಿಗೆ ಯಾರ್ಯಾರು ಕೇಳಿದ್ರೆ ಅವ್ರು ಹೇಳ್ಯಾರೇನ್ರಿ ಅಸುರರು ಇದ್ರು ಅಂತ? ನೋಡ್ಯಾರೇನ್ರಿ ಅವರು? ಈ ಕಥೆಗಳಲ್ಲಿ, ಪುರಾಣಗಳಲ್ಲಿ ಚಿತ್ರಣ ಮಾಡಿರೋದನ್ನ ನಾವು ನೋಡಿದ್ದೀವಿ. ಅಸುರರು ಯಾರು ಅಂದರೆ ನಮ್ಮ ಒಳಗಡೆ ಅಡಗಿರುವಂತಹ ಕೆಟ್ಟ ಗುಣಗಳು. ನಾವೇನು ಹೇಳ್ತೀವಿ? ಯಾರಿಗೆ ಅಭಿಮಾನ, ಅಹಂಕಾರ ಇದೆಯೋ ಅವರಿಗೆ ಕೋಡ್ ಬಂದಾವೆ ಅವನಿಗೆ. ಅಭಿಮಾನ, ಅಹಂಕಾರ ಇದ್ದಾಗ ಕೋಡ್ ಬಂದಾವೆ ಅಂತೀವಿ. ಅಲ್ಲಿ ಕೆಟ್ಟ ಕೆಟ್ಟ ಮಾತಾಡ್ತಿದ್ರು ಅಂತಂದ್ರೆ ಹಲ್ಲು ಉದ್ದು ಬಂದಾವೆ ಅಂತೀವಿ. ಅಪಶಬ್ದಗಳನ್ನು, ನೋವು ಕೊಡುವಂಥ ಶಬ್ದಗಳನ್ನು ಮಾತಾಡ್ತಿದ್ರೆ ಹಲ್ಲು ಉದ್ದು ಬಂದಾವೆ ಅಂತೀವಿ. ಅಸುರರ ಚಿತ್ರವನ್ನು ನೋಡ್ತೀವಿ. ಕೆದರಿದ ಕೂದಲು, ತಲೆ ಮೇಲೆ ಕೋಡು, ಉದ್ದುದ ಹಲ್ಲು ಹಾಗೂ ಉರಿ ಉರಿ ಕಣ್ಣು ನೋಡ್ತೀವಿ. ಅಸುರರ ಆಹಾರ ಏನಿತ್ತು ಅಂದರೆ ಏನು ಕೇಳ್ತೀವಿ ಕಥೆಯೊಳಗೆ? ಮಾಂಸ ತಿಂತಿದ್ರು. ಆಮೇಲೆ ಅಸುರರು ಏನು ಕುಡಿತಿದ್ರು ಅಂದರೆ ಮದರಿ ಕುಡಿತಿದ್ರು, ರಕ್ತ ಕುಡಿತಿದ್ರು. ಅಸುರರ ಕೆಲಸ ಏನು ಅಂತಂದರೆ ಎಲ್ಲಿ ಯಜ್ಞ ಯಾಗಾದಿಗಳು ನಡೀತಾವೋ, ಎಲ್ಲಿ ಒಳ್ಳೆಯ ಕೆಲಸ ನಡೀತದೋ ಅದನ್ನು ಕೆಡಿಸೋದು, ಅಲ್ಲಿ ಅರ್ಚನೆ ಮಾಡೋದು ಅಸುರರ ಕೆಲಸ ಅಂತ ಕೇಳ್ತೀವಿ. ಆದರೆ ಅಸುರರು ಯಾರು ಅಂದರೆ ಯಾರಲ್ಲಿ ಎಲ್ಲ ಗುಣಗಳಿದ್ದಾವೋ ಅವರೇ ಅಸುರರು. ಯಾರು ಅಭಿಮಾನ, ಅಹಂಕಾರದಿಂದ ತುಂಬಿಕೊಂಡಿದ್ದಾರೋ, ಯಾರು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವವರಿದ್ದಾರೋ, ಯಾರು ದೃಷ್ಟಿ ಕೆಟ್ಟದಿದೆಯೋ, ಯಾರು ಅಕ್ರಾಳ ವಿಕ್ರಾಳ ವೇಷಭೂಷಣ ಇದ್ದಾವೋ, ಬೇರೆಯವರಿಗೆ ದುಃಖ ಕೊಡುವಂಥ ಕೆಲಸ ಮಾಡ್ತಾರೋ, ಒಳ್ಳೆ ಕೆಲಸ ನಡೆಯುವುದರಲ್ಲಿ ಅಡಚಣೆ ಯಾರು ಹಾಕ್ತಾರೋ, ಯಾರ್ದು ಅಶುದ್ಧ ಆಹಾರ ಇದೆಯೋ, ತಾಮಸಿಕ ಆಹಾರ ಇದೆಯೋ, ತಾಮಸಿಕ ಪಾನೀಯ ಇದೆಯೋ, ಇಂಥ ಗುಣ ಇರುವಂಥವರೇ ಅಸುರರು. ಅವರೆಲ್ಲಿದ್ದಾರೆ ಜಗತ್ತಿನಲ್ಲಿ? ಎಲ್ಲ ಕಡೆ ತುಂಬಿಕೊಂಡು. ಅದಕ್ಕೆ ಅಸುರಿ ಜಗತ್ತು ಅಂತ ಕಲಿಯುಗಿ ಜಗತ್ತಿಗೆ ಹೇಳಾಗ್ತದೆ. ಇಡೀ ಜಗತ್ತು ಅಸುರಿ ಗುಣಗಳಿಂದ ಬೇಯ್ತಾ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲ ಕೆಟ್ಟ ಗುಣಗಳು ತುಂಬಿಕೊಂಡ.
ಅದಕ್ಕೆ ಇಂತಹ ಜಗತ್ತು ಈಗ ಅಂತಿಮ ಸಮಯದಲ್ಲಿ ಇದೆ. ಅದಕ್ಕೆ ಕಲಿಯುಗದ ಅಂತಿಮ ಸಮಯ, ಕಲಿಯುಗದ ವಿನಾಶದ ಸಮಯ ಅಂತ ಹೇಳ್ತೀವಿ. ವಿನಾಶ ಕೂಡ ಎಂಟಾಗ್ಬಿಡೋದಿಲ್ಲ, ಏನಾಗ್ತದೆ, ಪರಿವರ್ತನೆ ಆಗ್ತದೆ. ಅದಕ್ಕೆ ಸಾಧು ಸನ್ಯಾಸಿಗಳು ಹೇಳ್ತಾರೆ, ಈ ಕಲಿಯುಗ ಜಗತ್ತು ಇನ್ನೂ 40,000 ವರ್ಷ ಇದೆ ಅಂತ ಹೇಳ್ತಾರೆ. ವಿಚಾರ ಮಾಡ್ರಿ, ಇವತ್ತೇ ಕುಡಿಯೋದಕ್ಕೆ ಶುದ್ಧ ನೀರು ಸಿಗ್ತಾ ಇಲ್ಲ, ಉಸಿರಾಡಿಸೋದಕ್ಕೆ ಶುದ್ಧ ಗಾಳಿ ಸಿಗ್ತಾ ಇಲ್ಲ, ಎಲ್ಲ ಕಡೆಗೂ ಅನ್ಯಾಯ, ಶಾಂತಿ, ಕೊಲೆ, ಸುಲಿಗೆ, ಅತಿ ಅನ್ನುವಂಥ ಅಂಚಿಗೆ ತಲುಪಿ ಬಿಟ್ಟದೆ. ಇಂತಹ ಜಗತ್ತು ಇನ್ನೂ 40,000 ವರ್ಷಕ್ಕೆ ಹೋದ್ರೆ ಕಥೆ ಏನಾಗ್ತದೆ? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಕಲಿಯುಗ ಅಂತಿಮ ಶ್ವಾಸದಲ್ಲಿ ಇದೆ. ಈಗ ಪರಮಾತ್ಮ ಬಂದು ಜ್ಞಾನಗಂಗೆಯರ ಮೂಲಕ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅಜ್ಞಾನದ ನಿದ್ರೆಯಲ್ಲಿ ಮಲಗಿರುವಂತಹ ಕುಂಭಕರ್ಣರನ್ನ ಜಾಗೃತ ಮಾಡ್ತಾ ಇದ್ದಾರೆ. ಕುಂಭಕರ್ಣ ಅಂದ್ರೆ 6 ತಿಂಗಳು ಮಲಗ್ತಿದ್ದ, 6 ತಿಂಗಳು ಎಚ್ಚರಿರ್ತಿದ್ದ ಅಂತ. 6 ತಿಂಗಳು ಮಲಗಿ 6 ತಿಂಗಳು ಎಚ್ಚರಿರುವಂಥದ್ದಲ್ಲ, ಅರ್ಧ ಕಲ್ಪ ಜಾಗೃತರಾಗಿದ್ದೀವಿ. ಸತ್ಯಯುಗ, ತ್ರೇತಾಯುಗದಲ್ಲಿ, ದ್ವಾಪರ ಕಲಿಯುಗದಲ್ಲಿ ಅರ್ಧ ಕಲ್ಪ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದೀವಿ. ಅಜ್ಞಾನದ ನಿದ್ರೆಯಲ್ಲಿ ಮಲಗಿರುವಂತಹ ಕುಂಭಕರ್ಣರನ್ನ ಪರಮಾತ್ಮ ಎಚ್ಚರಿಸ್ತಾ ಇದ್ದಾರೆ. ಹೇಳಿರಿ ಹೇಳಿರಿ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈಗಲೇ ಏನ್ ಮಾಡ್ಬೇಕಾಗಿದ್ದರೆ ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಈಗ ಕಲಿಯುಗದ ಅಂತಿಮ ವಿನಾಶದ ಸಮಯ. ಜಗತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಎಲ್ಲ ಸಿಂಪ್ಟಮ್ಸ್, ಚಿಹ್ನೆಗಳು ಏನ್ ಕಾಣ್ತಾ ಇದ್ದಾವೆ? ಇನ್ನೇನು ಭಾಳ ದಿವಸ ಉಳಿಯುವುದಿಲ್ಲ ಅನ್ನುವಂತಹ ಚಿಹ್ನೆಗಳನ್ನೇ ನಾವು ನೋಡ್ತಾ ಇದ್ದೀವಿ. ಈಗ ಮೊದಲು ಮನೆಗೆ ಒಂದು ಸೈಕಲ್ ಇದ್ರೆ ಭಾರಿ, ಅದೇ ಹೊಂಡ ಆಗಿತ್ತು. ಈಗ ಏನಾಗಿದ್ದಾರೆ, ಮನೆಗೆ ಅಷ್ಟು ಜನ ಇದ್ದಾರೆ, ಅಷ್ಟು ಜನ ಇಲ್ಲದನ್ನು 4 ವೀಲರ್ ಇಲ್ಲ. ಅದರಿಂದ ಉಳುವಂಥ ಹೊಗೆ ಎಲ್ಲ ಏನಾಗ್ತಾ ಇದೆ, ಎಷ್ಟೆಲ್ಲ ಫ್ಯಾಕ್ಟ್ರಿಗಳು, ಅದು ವಾಯು ಮಾಲಿನ್ಯ ಆಗ್ತದೆ. ವಾಯು ಮಾಲಿನ್ಯದಿಂದ ಓಜೋನ್ ಲೇಯರ್, ಅವಾಗ ಸೂರ್ಯನ ಶಾಖ ಭೂಮಿಗೆ ಬರಬೇಕು ಅಂತಂದ್ರೆ ಕಠಿಣ ಆಗ್ತದೆ. ಆಮೇಲೆ ಓಜೋನ್ ಲೇಯರ್ ಕಟ್ ಆಗ್ತದೆ. ಸೂರ್ಯನ ಶಾಖ ನೇರವಾಗಿ ಭೂಮಿಗೆ ಬಿತ್ತು ಅಂತಂದ್ರೆ ಆಗ ಭೂಮಿ ಮೇಲೆ ಬೆಳೆ ಬೆಳೆಯುವುದಿಲ್ಲ. ಅನೇಕ ರೂಪದ ವ್ಯತ್ಯಾಸಗಳಿಂದ ಸೃಷ್ಟಿ ವೈಪರೀತ್ಯವನ್ನು ಇದು ಒಂದು. ಇನ್ನೊಂದು ಕಡೆಗೆ ಉತ್ತರ ಧ್ರುವ, ದಕ್ಷಿಣ ಧ್ರುವದ ಮೇಲೆ ನೇರವಾಗಿ ಸೂರ್ಯನ ಪ್ರಕಾಶ ಬಿತ್ತು ಅಂತಂದ್ರೆ ಮಂಜು ಕರಗ್ತದೆ, ನೀರಿನ ಗುಣಮಟ್ಟ ಹೆಚ್ಚಾಗ್ತದೆ. ಸಮುದ್ರದ ಗುಣಮಟ್ಟ ಹೆಚ್ಚಾಯಿತು ಅಂದ್ರೆ 100 ಮೀಟರ್ ಅಷ್ಟು ಸುನಾಮಿ ಬೀಳ್ತದೆ, ಆಗ ಜಲಾವೃತ ಆಗ್ತದೆ. ಸಮುದ್ರದ ತೀರದಲ್ಲಿ ಇವತ್ತು ದೊಡ್ಡ ದೊಡ್ಡ ಪಟ್ಟಣಗಳಿರೋದೆಲ್ಲೋ ಎಲ್ಲಿದ್ದಾವ್ರಿ? ಸಮುದ್ರದ ತೀರದಲ್ಲಿ ಜಲಾವೃತ ಆಗ್ತದೆ, ಆಗ ಜಲಪ್ರಳಯ ಅಂತ ಹೇಳ್ತೀವಿ, ಆಗುತ್ತದೆ. ಒಂದು ಕಡೆಗೆ ಅತಿವೃಷ್ಟಿ, ಒಂದು ಕಡೆಗೆ ಅನಾವೃಷ್ಟಿ, ಒಂದು ಕಡೆಗೆ ರೋಗಗಳು, ಒಂದು ಕಡೆಗೆ ಅನೇಕ ರೂಪದ ವ್ಯತ್ಯಾಸಗಳು ಪ್ರಕೃತಿಯಲ್ಲಿ ಕಾಣ್ತೀವಿ. ಅವಾಗ ಹಳೆ ಜಗತ್ತೇನಾಗ್ತದೆ, ಸಮಾಪ್ತಿ ಆಗ್ತದೆ. ಇವೆಲ್ಲ ಇವತ್ತು ಚಿಹ್ನೆಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವಾಗ ವಿನಾಶ ಆಗ್ತದೆ ಅಂತ ಡೇಟು ಹೇಳ್ತೀರೇನು ಅಂತ ಡೇಟು ಹೇಳ್ತೀವಿ. ಡೇಟ್ ಹೇಳಿದ್ರೆ ಏನಾಗ್ತದೆ, ಡೇಟ್ ಕಾನ್ಸಿಯಸ್ ಆಗ್ತೀವಿ. ಆದ್ರೆ ಹೊತ್ತು ಮುಳುಗಕ್ಕೆ ಬಂದದೆ ಅಂತ ಚಿಹ್ನೆಗಳು ಗೊತ್ತಾಗ್ತದಲ್ಲ. ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡಿಗೆ ಸೂರ್ಯ ಮುಳುಗ್ತಾನೆ ಅಂತ ಹೇಳಿಲ್ಲ ಅಂದ್ರೂ ಕೂಡ ಹೊತ್ತು ಮುಳುಗಕ್ಕೆ ಬಂತು ಅನ್ನುವಂಥದ್ದು ಚಿಹ್ನೆಗಳನ್ನು ನಾವು ನೋಡ್ತೀವಿ. ಹಾಗೆ ಈಗ 1ನೇ ವಿಶ್ವ ಮಹಾಯುದ್ಧ ಆಯಿತು, 2ನೇ ವಿಶ್ವ ಮಹಾಯುದ್ಧ ಆಯಿತು, 3ನೇ ವಿಶ್ವ ಮಹಾಯುದ್ಧಕ್ಕೆ ಎಲ್ಲ ದೇಶಗಳು ತಯಾರಿಯಾಗಿದೆ. ಯಾವಾಗ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದು ಯಾವಾಗಾದರೂ ಆಗಲಿ, ನಮ್ಮ ಅಂತೆ ಯಾವ ಕ್ಷಣದಲ್ಲಿ ಅಂತೆಲ್ಲ ನಮಗೆ ಗೊತ್ತಿದೆ. ಕೂತ್ಕೊಂಡವ್ರು ಹೇಳ್ತೀವಿ ಅಂತ ಗೊತ್ತಿಲ್ಲ, ಎದ್ದವ್ರು ಕೂಡ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಪರಿವರ್ತನೆ ಆಗಬೇಕಾಗಿದೆ. ಅದಕ್ಕೆ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಆಗ್ತದೆ. ಈ ಸೃಷ್ಟಿಯ ಪರಿವರ್ತನೆಯ ಸಮಯ ಈಗ ಸನ್ನಿಹಿತ ಆಗಿದೆ. ಆ ಕಾರ್ಯವನ್ನು ಪರಮಾತ್ಮ ಈಗ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಇಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಈಗ ಪರಿವರ್ತನೆ ಆಗಬೇಕಾಗಿದೆ. ಅದಕ್ಕೆ ಕಲಿಯುಗಿ ಜಗತ್ತಿನ ಮಹಾವಿನಾಶದ ಸಮಯ ಇದೆ. ಈ ಮಹಾವಿನಾಶದ ನಂತರ ಪುನಃ ಸತ್ಯಯುಗ ಅನ್ನುವಂಥದ್ದು ಇದೇ ಭೂಮಿಯ ಮೇಲೆ ಬಂದಿರುತ್ತೆ. ಇದಕ್ಕೆ ಇದನ್ನು ನಾವು ನಿರಂತರ ಮನಸ್ಸಿನಲ್ಲಿ ತಿರುಗಿಸ್ತಾ ಇರಬೇಕು. ಇದಕ್ಕೆ ಅಸುರರು ಯಾರು, ಅಸುರರ ಸಂಹಾರ ಮಾಡಿದರು ಅಂತ ಕೇಳ್ತೀವಿ. ಅಸುರರು ಅಂದ್ರೆ ಆ ಅಸುರರಲ್ಲ, ನಮ್ಮ ಒಳಗಡೆ ಇರುವಂತಹ ಅಸುರರು ನಾಶ ಆಗಬೇಕು,
ಭಯ, ಚಿಂತೆ ಏನು ನಮ್ಮೊಳಗಡೆ ಕೆಟ್ಟತನ ತುಂಬಿಕೊಂಡಿದೆಯೋ ಅದು ನಾಶ ಆಗಬೇಕು ಅಂದರೆ ನಾನು ದೇವತಾ ಇದ್ದೆ, ನಾನೇ ಇಂಥ ಜಗತ್ತಿನಲ್ಲಿದ್ದೆ, ನಾನೇ ಶ್ರೇಷ್ಠ ಇದ್ದೆ, ನಾನೇ ಇಷ್ಟೆಲ್ಲ ಗುಣಗಳಿಂದ ಸಂಪನ್ನ ಆಗಿದ್ದೆ, ನನ್ನ ಹತ್ತಿರ ಇಷ್ಟೆಲ್ಲ ಸಮೃದ್ಧಿ ಇತ್ತು, ನಾನು ಈ ಭೂಮಿ ಆಕಾಶಕ್ಕೆ ಒಡೆಯಾಗಿದ್ದೆ, ನನ್ನ ಬಗ್ಗೆ ನನಗೆ ಸ್ಮೃತಿ ಇರಬೇಕು. ಅದನ್ನೇ ನಿರಂತರ ಚಿಂತನೆ ಮಾಡ್ತಾ ಇರಬೇಕು. ಎಷ್ಟೆಷ್ಟು ನಿರಂತರ ಚಿಂತನೆ ಮಾಡ್ತೀವಿ, ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಹೇಗಿದ್ದೆ ಅಂತ ಚಿಂತನೆ ಮಾಡ್ತೀವಿ, ಅವಾಗ ಏನಾಗ್ತದೆ, ನಮ್ಮ ಒಳಗಡೆ ಇರುವಂಥ ಅಶಕ್ತತೆಗಳು ನಾಶ ಆಗ್ತವೆ. ಅದನ್ನೇ ಹೇಳಿದರು, ದೇವತೆಗಳು ಸ್ವದರ್ಶನ ಚಕ್ರದಿಂದ ಅಸುರರ ನಾಶ ಮಾಡಿದರು. ದೇವತೆಗಳ ಅಹಿಂಸಾ ಪರಮೋಧರ್ಮಿಗಳು, ಯಾರನ್ನೂ ಕೊಲ್ಲೋದು ಹಿಂಸೆ ಮಾಡುವಂಥವರಲ್ಲ. ಆದರೆ ನಮಗೆ ತಿಳುವಳಿಕೆ ಬರಲಿ ಅಂತ ಪೌರಾಣಿಕರು ಆ ರೂಪದಲ್ಲಿ ಕಥೆಗಳನ್ನು ಹೇಳಿದರು. ಅದಕ್ಕೆ ಇದೇ ಭೂಮಿಯ ಮೇಲೆ ರಾಮರಾಜ್ಯ, ಇದೇ ಭೂಮಿಯ ಮೇಲೆ ರಾವಣರಾಜ್ಯ, ಇದೇ ಭೂಮಿಯ ಮೇಲೆ ಸ್ವರ್ಗ, ಇದೇ ಭೂಮಿಯ ಮೇಲೆ ನರಕ. ಈಗ ನರಕ ಪರಿವರ್ತನೆಯಾಗಿ ಇದೇ ಭೂಮಿಯ ಮೇಲೆ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ಈಗ ನಮ್ಮ ಯೋಗದಾನ ಏನು, ನಮ್ಮ ಕರ್ತವ್ಯ ಏನು ಅಂತಂದರೆ, ನಾವು ನಿರಂತರ ಇದೇ ಅಭ್ಯಾಸ ಮಾಡಬೇಕು. ನಾವೀಗ ಹೊಸ ಜಗತ್ತಿಗೆ ಹೋಗುವವರಿದ್ದೇವೆ. ಮೊದಲು ನಾವು ಅಂಥ ಜಗತ್ತಿನಲ್ಲಿಯೇ ಇದ್ದಿದ್ದು, ಈಗೂ ಅಂಥ ಜಗತ್ತಿಗೆ ಹೋಗೋದಕ್ಕಾಗಿ ತಯಾರಿ ಆಗ್ತಾ ಇದ್ದೇವೆ ಅನ್ನೋದನ್ನು ತಿಳಿದು ಪರಮಾತ್ಮ ಕೊಟ್ಟಂತಹ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪರಮಾತ್ಮನನ್ನು ನೆನಪು ಮಾಡುವಂಥದ್ದೇ ನಮ್ಮ ಕರ್ತವ್ಯ ಆಗಿದೆ. ಇದಕ್ಕೆ ಸದಾಕಾಲ ಇದೆ ನಮಗೆ ಸುದ್ದಿ ಇರಬೇಕು. ಇದಕ್ಕೆ ಕಾಲ ಚಕ್ರ, ಸೃಷ್ಟಿ ನಾಟಕ, ಗಡಿಯಾರ ಅಂತ ಇದಕ್ಕೆ ಪರಮಾತ್ಮ ಬಂದು ನಮಗೀಗ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಥೆ ಹೇಳ್ತಾರೆ. ಒಂದು ಊರೊಳಗೆ ಡಂಗ್ರ ಸಾರಿದ್ರಂತೆ. ಏನು, ನಾಳೆ ದಿನ ಸಾಯಂಕಾಲ 5 ಗಂಟೆಗೆ ಭಗವಂತ ಒಬ್ಬ ಸನ್ಯಾಸಿ ವೇಷದಲ್ಲಿ ಬರ್ತಾನೆ. ಇಂಥ ಊರ ಹೊರಗಡೆ ಒಂದು ಗುಡಿ ಇದೆ, ಅಲ್ಲಿ ಕಟ್ಟಿ ಇದೆ, ಮರ ಇದೆ, ಮರದ ಕೆಳಗಡೆ ಕಟ್ಟಿ ಅಲ್ಲಿ ಭಗವಂತ ಬರ್ತಾನೆ. ಯಾರಿಗೆ ಏನು ಬೇಕು ಅದನ್ನು ತಗೊಂಡು ಭಗವಂತನನ್ನು ತಗೊಂಡು ಹೋಗ್ಬೋದು. ಡಂಗ್ರ ಸಾರಿದ್ರು. ಆಗ ಎಲ್ಲರೂ ಒಬ್ಬರಿಗೊಬ್ಬರು ನಾವು ಹೋಗ್ರಿ, ನೀವು ಹೋಗ್ರಿ ಅಂತೆಲ್ಲ ಮಾತಾಡ್ಕೊಟ್ರು. ಆಯಿತು. ಮರುದಿವಸ ಸಾಯಂಕಾಲ 5 ಗಂಟೆ ಹೊತ್ತಾಯಿತು. ಮನೆ ರೆಡಿಯಾಗಿ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಬಂದರೆ ರಸ್ತೆ ಮೇಲೆಲ್ಲ ಮತ್ತು ರತ್ನ ಚೆಲ್ಲಿರ್ತದೆ. ಆಗ ವಿಚಾರ ಬಂತು, ಇವತ್ತಿನ ಯಾವ ಸನ್ಯಾಸಿ ಯಾವ ಸತ್ಯನ ಸುಳ್ಳು ಅನ್ನೋದು ಗೊತ್ತಿಲ್ಲ, ನಮ್ಮ ಕಾಲೊಳಗೆ ಇಷ್ಟೆಲ್ಲ ಬಿದ್ದದಲ್ಲ, ಇದನ್ನು ತುಂಬ್ಕೋಬೇಕು ಅಂತ ಮನಸ್ಸಾಯಿತು. ಯಾರು ಚೀಲ ತುಂಬಿಕೊಂಡ್ರು, ಯಾರು ಡಬ್ಬಿ ತುಂಬಿಕೊಂಡ್ರು, ಯಾರು ಬುಟ್ಟಿ ತುಂಬಿಕೊಂಡ್ರು, ತುಂಬ್ಕೊಳ್ಳೋದ್ರೊಳಗನೆ ಬ್ಯುಸಿ ಆದರು. ಅದರೊಳಗೆ ಕೆಲವರು ಬುದ್ಧಿವಂತರು ಏನು ಮಾಡಿದರು, ಇದು ನಮ್ಮ ಭಾಗ್ಯದೊಳಗೆ ಅದ ಅಂತಂದರೆ ಸಿಕ್ಕೇ ಸಿಗ್ತದೆ, ಭಗವಂತ ಬಂದಾನೆ ಮತ್ತೆ ಸಿಗೋದಿಲ್ಲ, ಹೋಗಬೇಕು ಅಂತ ಕೆಲವರು ಬೆರಳೆಣಿಕೆ ಎಷ್ಟು ಜನ ಹೋದರು. ಅದರೊಳಗೆ ಕೆಲವರು ಚಾಲಾಕಿರುವಂಥವ್ರು ಏನು ಮಾಡಿದರು, ಸ್ವಲ್ಪ ತುಂಬಿಟ್ಕೊಂಡ್ರು, ಸ್ವಲ್ಪ ಅಲ್ಲಿನೂ ಹೋಗಬೇಕು ಅಂತ ಹೋದರು. ಯಾರು ಈ ಒಂದು ಭೌತಿಕ ವಸ್ತುಗಳಿಗೆ ಇಚ್ಛೆ ಪಡಲಾರ್ದೇ ಭಗವಂತನ ಕಡೆಗೆ ಅಂತ ಹೋದ್ರು, ಅವರು ಅವಿನಾಶಿ ವರದಾನವನ್ನು, ಅವಿನಾಶಿ ಪ್ರಾಪ್ತಿಯನ್ನು ಪಡೆದುಕೊಂಡು ಬಂದರು. ಅರ್ಧಂಬರ್ಧ ಹೋಗಿರೋರು ಅರ್ಧಂಬರ್ಧ ತೊಗೊಂಡ್ಬಂದರು. ಆಮೇಲೆ ಇದನ್ನೇ ತೊಗೊಂಡು ಬಂದರು. ಆಮೇಲೆ ಇದನ್ನೆಲ್ಲ ತುಂಬಿಟ್ಟಿದ್ರಲ್ಲ, ಬೆಳಗಾಯಿತು. ಬೆಳಗಾಗಿ ನೋಡ್ತಾರೆ, ಇದೆಲ್ಲ ಕಲ್ಲು ಮಣ್ಣು ಉಸುಕು ಆಗ್ಬಿಟ್ಟು. ಆಗ ಅವ್ರಿಗೆ ಉಳಿದಿರೋದೇನು ಅಂದರೆ ಪಶ್ಚಾತ್ತಾಪ. ಅಯ್ಯೋ ಭಗವಂತ, ನೀ ಇಷ್ಟೆಲ್ಲ ಹೇಳಿದರೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಇನ್ಮೇಲೆ ನಾವು ವಿಶ್ವಾಸ ಇರಲಿಲ್ಲ. ನಾವು ಹಲ್ಚಲಲ್ಲಿ ಬಂದು ಇದೇ ಸತ್ಯ ಅಂತ ತಿಳ್ಕೊಂಡು ಇದನ್ನೆಲ್ಲ ತುಂಬಿಟ್ಕೊಂಡಿದ್ದೀವಿ, ಈಗ ಇದನ್ನೂ ಸಿಗಲಿಲ್ಲ, ಅಲ್ಲಿನೂ ಹೋಗಲಿಲ್ಲ, ಎಲ್ಲವನ್ನು ಮಾಡ್ಕೊಂಡಿವಿ ಅಂತ ಪಶ್ಚಾತ್ತಾಪ ಹೋಗ್ಬಿಟ್ರು. ಯಾರು ಇದ್ರ ಕಡೆ ಲಕ್ಷ್ಯ ಕೊಡದೆ ಹೋಗಿದ್ರು, ಅವ್ರು ಭಗವಂತನಿಂದ ಏನು ಬೇಕು ಅದನ್ನು ತಗೊಂಡು. ಹಾಗೆ ಇವತ್ತಿನ ಜಗತ್ತಿನಲ್ಲಿ ಪರಮಾತ್ಮನು ಈ ಭೂಮಿಯ ಮೇಲೆ ಬಂದಾನೆ. ಪರಮಾತ್ಮ ನಮಗೆ ಅವಿನಾಶಿಯಾಗಿರುವಂಥ ಜ್ಞಾನ ರತ್ನವನ್ನು ಕೊಡ್ತಾ ಇದ್ದಾರೆ. ಯಾರು ಅದನ್ನು ಲಕ್ಷ್ಯ ಕೊಟ್ಟು ತಮ್ಮ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ತಾರೋ ಅವರು ಆ ಸಂಪತ್ತಿನ ಅನುಭವ ಮಾಡ್ತಾರೆ. ಯಾರು ಈ ವಿನಾಶಿ ಜಗತ್ತಿನಲ್ಲಿ ವಿನಾಶಿ ಸಾಧನ ಸಂಪತ್ತಿನಲ್ಲಿಯೇ ಮುಳುಗಿದ್ದಾರೋ ಅವರು ಆ ಭಗವಂತನಿಂದ ಕೊಡುವಂಥದ್ದು ಯಾವುದೂ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲ ಬಿಟ್ಟುಬಿಡ್ರಿ ಅಂತ ಹೇಳೋದಿಲ್ಲ. ಏನು ಮಾಡ್ತೀರೋ ಎಲ್ಲವನ್ನೂ ಮಾಡಿ
ಇಡೀ ದಿನದ ಒಂದು ಅರ್ಧ ಗಂಟೆ ಸಮಯ ಆದರೂ ಏನು ಮಾಡ್ರಿ, ಭಗವಂತನಿಂದ ಪುಣ್ಯದ ಗಳಿಕೆಯನ್ನು ತಗೊಳ್ಳೋದಕ್ಕಾಗಿ ಸಮಯವನ್ನು ಕೊಡಿಸಿ. ಅದಕ್ಕೆ ಈಗ ಇಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಮೊನ್ನೆ ಸ್ವಲ್ಪ ವರ್ಷದಿಂದ ನೀರು ಬಂದಿದ್ದು, ಗೌರ್ಮೆಂಟ್ನವರೆಲ್ಲರೂ ಅನೌನ್ಸ್ ಮಾಡಿದ್ರು, ಎಲ್ಲರೂ ಜಾಗ ಬಿಡ್ರೆ ನೀರು ಬರ್ತಾವ, ಗಂಜಿ ಕೇಂದ್ರ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ. ಅಲ್ಲಿ ಒಬ್ಬ ಅಜ್ಜ ಏನು ಮಾಡಿದಂತೆ, ಇನ್ನೊಬ್ರ ಕಡೆ ಸತ್ಯ ಎರಡದ ಘಟನೆ. ಅಲ್ಲಿ ಒಬ್ಬ ಅಜ್ಜ ಏನು ಮಾಡಿದಂತೆ, ಎಲ್ಲ ಮನೆಯೊಳಗೆ ಬಂಗಾರ ಕೂಡಿಸಿಟ್ಟಿದ್ರು, ನೀವೆಲ್ಲರೂ ಹೋಗ್ರಿ, ಆ ನೀರು ಬಂತು ಅಂದ್ರೆ ಒಂದು ಎಮ್ಮೆ ಮೇಲೆ ಕುಂತು ನಾನೇನು ಬಂಗಾರದೆಲ್ಲ ತೊಗೊಂಡು ಬರ್ತೀನಿ ಅಂತ. ಎಲ್ಲರೂ ಹೋದ್ರಂತ. ಕೊನೆಗೆ ಅಜ್ಜ ನೀರು ಬರುತ್ತಂತ. ಅಜ್ಜ ಒಂದು ಟಾವೆಲ್ ಒಳಗೆ ಬಿಗಿದು ತಲೆ ಕಟ್ಕೊಂಡಂತ ಎಮ್ಮೆ ಮೇಲೆ ಕುಂತು ಹೊರಟಿದ್ದ. ಹೋಗ್ಬೇಕಾದ್ರೆ ಎಮ್ಮೆ ತಲೆ ಜಾಡಿಸ್ತಂತೆ, ಓಡ್ ಸಿಕ್ತು, ಟಾವೆಲ್ ಒಳಗೆ ಕಟ್ಟಿದ್ದೆಲ್ಲ ನೀರೊಳಗೆ ಸತ್ಯ ನಡೆದಿರೋದು ಇವತ್ತು ನೋಡ್ತೀವಿ. ಅದಕ್ಕೆ ಹೇಳ್ತಾರೆ, ಇವತ್ತು ನಾವು ಯಾವುದು ವಿನಾಶಿ ಸಂಪತ್ತನ್ನು ಗಳಿಕೆ ಮಾಡಿವೋ ಅದು ಒಂದು ಕರಡು ತಗೋತಾರೆ, ಇಲ್ಲ ಸರ್ಕಾರ ತಗೊಳ್ತದೆ, ಇಲ್ಲ ಅಂದ್ರೆ ಮಣ್ಣೊಳಗೆ ಮಣ್ಣಾಗ ಪ್ರಕೃತಿಯ ವಿಕೋಪ ಆಯಿತು ಅಂದ್ರೆ ಮಣ್ಣೊಳಗೆ ಹೋಗ್ತದೆ. ನಾವು ಲೆಕ್ಕ ಇಲ್ಲದಷ್ಟು ಕೂಡಿಟ್ಟಿವಿ ಅಂದರೆ ಗೌರ್ಮೆಂಟ್ ಲೆಕ್ಕ ಕೇಳ್ತದೆ, ತಗೋತದೆ. ಇಲ್ಲ ಅಂತಂದ್ರೆ ಎಲ್ಲದನ್ನು ಹೊಡೆದು ನಾವು ಹೊಳೆ ಇಟ್ಕೊಂಡಿದ್ದೀವಿ ಅಂದರೆ ಕರಡು ಬಂದು ತಗೊಂಡು. ಅದಕ್ಕೆ ನಮಗೇನು ಅಗತ್ಯ ಇದೆಯೋ ಅದನ್ನು ಉಪಯೋಗ ಮಾಡೋದು. ನಮಗೆ ಎಲ್ಲಕ್ಕಿಂತನೂ ಅಗತ್ಯ ಇರೋದು ಯಾವುದಿದೆಯೋ ಆ ಗಳಿಕೆ ಮಾಡೋದ್ರ ಕಡೆಗೆ ನಾವು ಅಟೆನ್ಷನ್ ಕೊಡೋದು. ಅದಕ್ಕೆ ಈ ಸಮಯದಲ್ಲಿ, ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಜ್ಞಾನವನ್ನು ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಳೋದು, ಪರಮಾತ್ಮನ ನೆನಪು ಮಾಡೋದು, ಈ ಕಡೆಗೆ ನಾವು ಅಟೆನ್ಷನ್ ಕೊಡಬೇಕಾಗಿದೆ. ಏನೆಲ್ಲ ಮಾಡ್ತಾ ಇದ್ರೆ ಎಲ್ಲವನ್ನು ಮಾಡ್ರಿ, ರಾಷ್ಟ್ರದಲ್ಲಿ ಇರಿ, ಉದ್ಯೋಗ ವ್ಯವಹಾರ ಮಾಡ್ರಿ, ಮಕ್ಕಳು ಮರಿ ಎಲ್ಲ ಸಂಭಾಲನೆ ಮಾಡ್ರಿ, ಆದರೆ ನನ್ನನ್ನ ನೆನಪು ಮಾಡಿರಿ ಅಂತ ಪರಮಾತ್ಮ ತಿಳಿಸ್ಕೊಡ್ತಾರೆ. ಆ ಒಂದು ಶ್ರೇಷ್ಠ ಸಮಯ ಅಂತಂದ್ರೆ ಪರಮಾತ್ಮನು ಈ ಭೂಮಿಗೆ ಬಂದು ನಮಗೆ ಎಲ್ಲವನ್ನೂ ಕೊಡ್ತಾ ಇರುವಂತ ಸಮಯ ಅಂದ್ರೆ ಈ ಸಂಗಮ ಯುಗದ ಸಮಯ. ಇದೇ ಜಗತ್ತು ನಿರಂತರ ತಿರುಗ್ತಾನೆ ಇರ್ತದೆ. ಇವತ್ತಿಗೆ 5,000 ವರ್ಷದ ಹಿಂದೆ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ, ಇವತ್ತಿಗೆ 5,000 ವರ್ಷದ ಮುಂದೆ ಇಲ್ಲೇ ಕೂತ್ಕೊಳ್ತೀವಿ. ಈ ನಾಟಕ ಚಕ್ರ ನಿರಂತರ ತಿರುಗ್ತಾನೆ ಇರುತ್ತೆ. ಅದಕ್ಕೆ ಜೋಗುವ ಅಚ್ಚಾಗುವ ಬಾರದು ಬಪ್ಪದು, ಏನ್ ಬರ್ತದಲ್ಲ ಅದು ಒಳ್ಳೇದೇ ಬರ್ತದೆ, ಏನ್ ಬರ್ತದೆ ಬರ್ಲಿ, ಅದಕ್ಕೆ ಬಂದದ್ದೆಲ್ಲ ಬರ್ಲಿ, ಆ ಸದ್ಗುರುವಿನ ದಯ ಬಂದಿರಲಿ ಅಂತ. ಅದಕ್ಕೆ ಭಗವಂತ ನನ್ನ ಜೊತೆಗಿದ್ದಾರೆ ಅಂದ್ರೆ ಏನ್ ಬರ್ತದೆ ಬರ್ಲಿ ಅನ್ನುವಂತಹ ನಿಶ್ಚಿಂತತೆ ಅನ್ನುವಂಥದ್ದು ನಮಗೆ ಇರಬೇಕು, ನಿರ್ಭಯ ಅನ್ನುವಂಥದ್ದು ಇರಬೇಕು. ನಾಳೆಗಾಗಿ ಚಿಂತೆ ಮಾಡಬಾರ್ದು, ಆಗಿ ಹೋಗಿರೋದಕ್ಕೆ ಟೆನ್ಷನ್ ಮಾಡ್ಕೋಬಾರ್ದು, ಆಗಿ ಹೋಗಿರೋದಕ್ಕೆ ಫುಲ್ ಪಾಯಿಂಟ್ ಕೊಡೋದು, ಮುಂದೆ ಆಗೋದಕ್ಕೆ ನಿಶ್ಚಿಂತೆ ಇರೋದು. ಇವತ್ತೇನು ಭಗವಂತ ನಮಗೆ ಕೊಟ್ಟಾನೆ ಅದನ್ನು ನಾವು ಪೂರ್ಣ ರೂಪದಿಂದ ಉಪಯೋಗ ಮಾಡ್ಕೋದು. ಇದಕ್ಕೆ ಸೃಷ್ಟಿ ನಾಟಕ ಗಡಿಯಾರ ಅಥವಾ ಸೃಷ್ಟಿ ಚಕ್ರ ಅಂತ ಹೇಳ, ಅಥವಾ ಕಾಲಚಕ್ರ ಅಂತ ಹೇಳ. ಗೊತ್ತಾಯ್ತು? ಇದ್ರೊಳಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಕೇಳ್ಬೋದು. ಆಮೇಲೆ ಇನ್ನೊಂದು, ನಾವು ಇತಿಹಾಸದಲ್ಲಿ ಓದ್ತೀವಿ ಕ್ರಿಸ್ತಿ ಶಕ ಪೂರ್ವ ಮತ್ತು ಕ್ರಿಸ್ತಿ ಶಕ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಅಂದಾಜು ಗಣನೆ 5,000 ವರ್ಷ ಅಂತ ಲೆಕ್ಕ. ನಾವು ಹಿಂದೆ ನದಿ ನಾಗರಿಕತೆಗಳು, ನೈಲ್ ನದಿ ಇರ್ಬೋದು, ಅದು ಸಿಂಧು ನದಿ ಇರ್ಬೋದು ನೋಡ್ತೀವಿ. ಅಲ್ಲಿನೂ ಕೂಡ ಉನ್ನತವಾದಂತಹ ಜೀವನ ಮಟ್ಟ ಇತ್ತು ಹಿಂದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಆಮೇಲೆ ಯಾವಾಗಿತ್ತು ಅಂತಂದ್ರೆ ಕ್ರಿಸ್ತಿ ಶಕ ಪೂರ್ವ 2,000 ವರ್ಷದ ಹಿಂದೆ ಅಂತ ಅಂದಾಜು ನೋಡ್ತೀವಿ. ಕ್ರಿಸ್ತಿ ಶಕ ಈಗ 2,000 ವರ್ಷದ ನಂತರ ಅಂದಾಜು ಗಣನೆ ನೋಡಿದ್ರೆ 5,000 ವರ್ಷದ ಅವಧಿ. 5,000 ವರ್ಷಕ್ಕೊಮ್ಮೆ ಇದು ನಿರಂತರ ಪುನರಾವೃತ್ತಿ ಆಗುವಂಥದ್ದು. ಅದಕ್ಕೆ ವಿಶ್ವದ ಇತಿಹಾಸ ಭೂಗೋಳ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾರೆ. ನಾವು ಕಲಿಯುಗದ ಮಾನವ ಶಿಲಾಯುಗದ ನಾಗರಿಕತೆ ಅಂತಲೂ ನೋಡ್ತೀವಿ. ಇವತ್ತು ಕೂಡ ಎಷ್ಟೋ ಕೆಲವೊಂದು ಪ್ರದೇಶಗಳಲ್ಲಿ ಇನ್ನೂ ಜನ ಏನಿದ್ದಾರೆ, ಶಿಲಾಯುಗದ ರೂಪದಲ್ಲಿಯೇ ಬದುಕ್ತಾ ಇದ್ದಾರೆ. ಅವಾಗಷ್ಟೇ ಇತ್ತು ಅಂತಲ್ಲ, ಆದರೆ ಇದೇ ಭೂಮಿಯ ಮೇಲೆ ಉನ್ನತವಾದಂತಹ ಸಂಸ್ಕೃತಿ, ಉನ್ನತವಾದಂತಹ ಜೀವನ ಶೈಲಿ ಇತ್ತು. ಮತ್ತೆ ಕೆಳಗಿಳಿತಾ ಇದ್ದ ಬರ್ತೀವಿ, ಸಾಧಾರಣ ಆಗ್ತೀವಿ, ಮತ್ತೆ ಶ್ರೇಷ್ಠ ಆಗ್ತೀವಿ. ಇದು ಜಗತ್ತಿನ ನಿಯಮ. ಯಾವ ರೀತಿ ಒಂದು ಇಟ್ಟಿಗೆ ಕೂಡಿಸಿ ಒಂದು ಮನೆ ನಿರ್ಮಾಣ ಮಾಡ್ತೀವಿ,
ಮತ್ತೆ ಒಂದೊಂದು ರೀತಿಗೆ ಬೀಳ್ತಾ ಬೀಳ್ತಾ ಅವಧಿ ಮುಗಿದ ಮೇಲೆ ಮನೆ ಏನಾಗ್ತದೆ, ಬೀಳ್ತದೆ. ಮತ್ತೆ ಕಟ್ತೀವಿ, ನಿರಂತರ ನಡೆಯುತ್ತೆ. ಒಂದು ಆಟ ಆಡ್ತೀವಿ, ಪ್ರಾರಂಭ ಮಾಡ್ತೀವಿ, ಆ ಆಟ ಎಂಡಾಗ್ತದೆ, ಮತ್ತೆ ಆಟ ಆಡ್ತೀವಿ ನಿರಂತರ. ಇವತ್ತಿನೂ ಕೂಡ ಒಂದು ಮಗು ಹುಟ್ಟುತ್ತದೆ, ಮತ್ತೆ ದೊಡ್ಡದಾಗ್ತದೆ, ಮೂಗು ಬರ್ತದೆ, ಮತ್ತೆ ದೇಹ ತ್ಯಜಿಸ್ತೀವಿ, ಮತ್ತೆ ಮತ್ತೊಂದು ದೇಹವನ್ನು ತಗೊಳ್ತೀವಿ. ಒಂದು ಬೀಜ ಭೂಮಿಗೆ ಹಾಕ್ತೀವಿ, ಅದು ಮತ್ತೆ ಹುಟ್ಟುತ್ತದೆ, ಹಣ್ಣು ಕಾಯಿ ಬಿಡ್ತದೆ, ತನ್ನದೇ ಆದಂಥ ಬೀಜವನ್ನು ಭೂಮಿಗೆ ಬಿಡ್ತದೆ, ಮತ್ತೆ ಅವಸಾನವಂತದೆ. ಇದು ಪ್ರಕೃತಿಯ ನಿಯಮ, ನಿರಂತರ ಇದು ತಿರುಗ್ತಾನೆ ಇರೋದು. ಅದಕ್ಕೆ ಪ್ರತಿಯೊಂದು ಬೀಜಗಳು ಕೂಡ ನೋಡ್ರಿ ರೌಂಡ್ ಆಗೇನೆ ಇಲ್ಲ. ಎಲ್ಲಾದರೂ ಚೂಪಾಗಿರೋದು, ತ್ರಿಕೋನ ಇರೋದು, ಚೌಕಾಗಿರೋದು ಬೀಜ ಎಲ್ಲಾದ್ರೂ ನೋಡ್ತೀವಿ ಅಂದ್ರೆ ಸ್ವಲ್ಪ ವ್ಯತ್ಯಾಸಗಳು ಇರ್ಬೋದು. ಅದು ಬೀಜ ಏನಿದೆ ರೌಂಡ್ ಆಗಿರುವಂಥದ್ದೇ ಇದೆ. ಮೊಟ್ಟೆ ಏನಿದೆ ರೌಂಡ್ ಆಗಿರುವಂಥದ್ದೇ ಇದೆ. ಈ ಸೃಷ್ಟಿ ಚಕ್ರನು ಕೂಡ ಏನಿದೆ ನಿರಂತರ ರೌಂಡ್ ಆಗಿ ತಿರುಗುವಂಥದ್ದೇ ಇದೆ. ಅದಕ್ಕೆ ಹಿರಿಯರು ಹೇಳಿದ್ರು ಶೂನ್ಯ ಅಂತ ಹೇಳಿದ್ರು. ಶೂನ್ಯ ಅಂತ ಏನೂ ಇಲ್ಲ ಅಂತ ಅರ್ಥ ಅಲ್ಲ, ಅದ್ರ ಒಳಗಡೆ ಎಲ್ಲವೂ ತುಂಬಿಕೊಂಡಿರುವಂಥದ್ದು. ಅದಕ್ಕೆ ಶೂನ್ಯ ಸಂಪಾದನೆ ಅಂತ ಹೇಳಿ. ಯಾವುದು ಇಲ್ಲ ಅಂತ ತಿಳ್ಕೊಂಡಿದೀವಿ, ಏನೂ ಇಲ್ಲ ಅಂದ್ರೆ ಒಂದು ಅರ್ಥದಲ್ಲಿ ಶೂನ್ಯ, ಎಲ್ಲವೂ ತುಂಬಿಕೊಂಡಿದೆ, ಅದನ್ನು ಶೂನ್ಯ. ಅದಕ್ಕೆ ನಾವು ಆತ್ಮನು ಬಿಂದು, ಪರಮಾತ್ಮನು ಬಿಂದು, ಈ ಸೃಷ್ಟಿ ಚಕ್ರನು ಕೂಡ ಏನಿದೆ ಬಿಂದು. ಇದಕ್ಕೆ ನಿರಂತರ ನಮಗೆ ಇದೇ ಸ್ಮೃತಿ ಇರಬೇಕು. ಈ ಕಾಲ ಚಕ್ರದಲ್ಲಿ ನಾವು ಸುತ್ತ ಬಂದಿದ್ದೀವಿ, ಹೊಸದು ಏನೂ ಇಲ್ಲ. ಎಷ್ಟೋ ಬಾರಿ ಈಗ ಯಾರೇ ನಿಮ್ಗೆ ಬ್ರಹ್ಮಕುಮಾರಿ ಆಶ್ರಮ ಬರ್ತದೆ ಇದ್ರೆ ಅವಾಗ ಏನಂತೀರಿ, ಬರ್ರಿ ಕ್ರಮಿಷ್ಕರ್ ಹೋಗ್ತೀನಿ, ದಿನ ಹೋಗ್ತೀನಿ ಅಂತ. ಗೊತ್ತಿಲ್ಲ ಅಂತಂದ್ರೆ ಇಷ್ಟೇ ಸೆಕ್ಟರ್ಗೆ ಹೋಗ್ಬೇಕು, ಈ ರೋಡ್ ಹೋಗ್ಬೇಕು, ಅಥವಾ ನೀವು ಇದು ಲೊಕೇಶನ್ ಕಳಿಸಿ ಎಲ್ಲ ಹುಡುಕಾಡ್ತೀವಿ. ಗೊತ್ತಿತ್ತು ಅಂದ್ರೆ ಏನ್ ಮಾಡ್ತೀವಿ, ಬರ್ತೀವಿ. ಹಂಗೆ ಈ ಸೃಷ್ಟಿ ನಾಟಕದಲ್ಲಿ ಎಷ್ಟೋ ಬಾರಿ ನಾವು ಚಕ್ರದಲ್ಲಿ ತಿರುಗಿದ್ದೀವಿ ಅಂದ್ಮೇಲೆ ಹೊಸದು ಅನ್ನೋದು ಏನೂ ಇಲ್ಲ. ಏನಾಗ್ತದೆ, ಯಾಕಾಗ್ತದೆ, ಹೆಂಗಾಗ್ತದೆ ಅಂತ ಚಿಂತೆ ಮಾಡಿ ಏನ್ ಮಾಡೋದು, ಏನಾಗೋದು ಒಳ್ಳೇದೇ ಆಗ್ತದೆ. ನಾನು ಎಷ್ಟೋ ಬಾರಿ ಸುತ್ತಿ ಬಂದೀನಿ, ಈಗೂ ಸುತ್ತಿ ವಾಸ ನಿರಂತರ ತಿರುಗ್ತಾ ಬಂದಿನಿ. ಇದ್ರೊಳಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಕೇಳಿ. ನಾಳೆ ದಿನ ಪರಮಾತ್ಮನ 3 ಕರ್ತವ್ಯಗಳು. ಪರಮಾತ್ಮನು ಈ ಕಲಿಯುಗದ ಅಂತ್ಯ ಸಂಗಮ ಯುಗದಲ್ಲಿ ಬಂದು ಏನ್ ಮಾಡಿದ, ಸ್ಥಾಪನೆ, ಪಾಲನೆ, ವಿನಾಶ. ಈ 3 ಪರಮಾತ್ಮನ ಅದ್ಭುತ ಕರ್ತವ್ಯಗಳು ಹೇಗೆ, ಶಿವರಾತ್ರಿ ಅಂದರೆ ಏನು, ಯಾತಕ್ಕೆ ಶಿವರಾತ್ರಿ ಮಾಡ್ತೀವಿ, ಈ ಎಲ್ಲ ವಿಚಾರಗಳನ್ನು ನಾಳಿನ ದಿವಸ ಶಾಂತಿ. 2 ನಿಮಿಷ ನಾನೊಂದು ಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮ, ನನ್ನ ಮನೆ ಪರಮಧಾಮ. ನಾನು ನನ್ನ ತಂದೆ ಒಟ್ಟಿಗೆ ಇದ್ದೇವೆ. ನಾನು ಬಿಂದು, ನನ್ನ ತಂದೆಯು ಬಿಂದು, ನಾವಿಬ್ಬರು ಒಂದಾಗಿದ್ದೇವೆ. ನಾನು ಶಾಂತ ಸ್ವರೂಪ, ನನ್ನ ತಂದೆಯು ಶಾಂತಿ ಸಾಗರ. ನಾನು ಪ್ರೇಮ ಸ್ವರೂಪ, ನನ್ನ ತಂದೆ ಪ್ರೇಮದ ಸಾಗರ. ನನ್ನ ಆನಂದ ಸ್ವರೂಪ, ನನ್ನ ತಂದೆ ಆನಂದದ ಸಾಗರ. ನಾನು ಜ್ಞಾನ ಸ್ವರೂಪ, ನನ್ನ ತಂದೆ ಜ್ಞಾನದ ಸಾಗರ. ನಾನು ಪವಿತ್ರ ಸ್ವರೂಪ, ಪರಮಾತ್ಮನ ಪವಿತ್ರದ ಸಾಗರ. ನಾನು ಶಕ್ತಿ ಸ್ವರೂಪ, ಪರಮಾತ್ಮನು ಸರ್ವಶಕ್ತಿಗಳ ಭಾಗ. ನಾನು ನನ್ನ ತಂದೆ. ಇಬ್ಬರನ್ನು ಬಿಟ್ಟರೆ ಈ ಜಗತ್ತೆಲ್ಲವೂ ಗಮನ, ಈ ಜಗತ್ತೆಲ್ಲವೂ ಕೇವಲ ನಿಮಿತ್ತ ಮಾತ್ರ. ಮೂಲವಾಗಿರುವಂಥದ್ದು ನಾನು ನನ್ನ ತಂದೆ. ನಾನು ನನ್ನ ತಂದೆ ಇಬ್ಬರು ಒಂದಾಗಿದ್ದೇನೆ. ಎಲ್ಲೋ ಇರುವಂತಹ ನನ್ನನ್ನು ಎತ್ತಿಕೊಂಡು ತನ್ನ ಮಡಿಲಿನಲ್ಲಿಟ್ಟುಕೊಂಡಿದ್ದಾನೆ.
ಎಷ್ಟೆಲ್ಲ ಜನರಲ್ಲಿ ನನ್ನ ತಂದೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ನಾನೆಂತಹ ಭಾಗ್ಯವಾನ ಆತ್ಮ ಇದ್ದೇನೆ. ನಾನೇ ಆತ್ಮ, ಸತ್ಯ, ತ್ರೇತ, ದ್ವಾಪರ, ಕಲಿಯುಗದಲ್ಲಿ ತಿರುಗ್ತಾ ಈ ಸಂಗಮ ಯುಗದಲ್ಲಿ ಪರಮಾತ್ಮನಿಂದ ಜ್ಞಾನವನ್ನು ಪಡೆದು ಭವಿಷ್ಯದ ಸತ್ಯಯುಗದ ಪ್ರಯಾಣಕ್ಕಾಗಿ ತಯಾರಿ ಆಗ್ತಾ ಇದ್ದೇನೆ. ನಾನೆಂತಹ ಭಾಗ್ಯವಾನ ಆತ್ಮ ಇದ್ದೇನೆ. ನನಗೆ ಎಲ್ಲವನ್ನೂ ಕೊಟ್ಟಿರುವಂತಹ ತಂದೆಗೆ ಚಿರಋಣಿಯಾಗಿದ್ದೇನೆ. ನನ್ನ ಆತ್ಮ ನನ್ನ ಮನೆಯಿಂದ ಮರಳಿ ಸಾಕಾರ ಜಗತ್ತಿಗೆ ಬಂದು ಈ ದೇಹರೂಪಿ ಬಟ್ಟೆಯನ್ನು ಧರಿಸಿ ನನಗೆ ಸಿಕ್ಕಂತಹ ಪಾತ್ರಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ನನ್ನ ನಿತ್ಯದ ಪಾತ್ರವನ್ನು ಅಭಿನಯ ಮಾಡಿದ್ದೇನೆ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಾಳೆ ದಿನ ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳೇನು ಅನ್ನೋದನ್ನು